ಹಾಯ್ ಗೈಸ್, ಒಬ್ರು ವ್ಯಕ್ತಿ ತನ್ನ ಮೊಮ್ಮಗಳು ಮಿಸ್ಟೀರಿಯಸ್ ಆಗಿ ಕಾಣೆಯಾಗಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಸೇಮ್ ಟೈಮ್ ಯಾರೊಬ್ಬ ಪೊಲಿಟಿಷಿಯನ್ ನ ನಾಯಿ ಕಾಣೆಯಾಗಿದೆ ಅಂತ ಮತ್ತೊಂದು ಕಂಪ್ಲೇಂಟ್ ಬರುತ್ತೆ. ಸೊ ಪೊಲೀಸ್ನವರು ಹೇಗೆ ಈ ಎರಡು ಕೇಸ್ ನ ಸಾಲ್ವ್ ಮಾಡ್ತಾರೆ ಅನ್ನೋ ಕಥೆನ ಕ್ಲೈಮ್ಯಾಕ್ಸ್ ನಲ್ಲಿ ಹಲವು ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ತ್ರಿಬರ್ಣಧಾರಿ ಬಾರ್ಬರಿಕ್. ರೀಸೆಂಟ್ಲಿ ತೆರೆ ಕಂಡಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಾಕ್ಸ್ ನಲ್ಲಿ ಏನೋ ತಗೊಂಡು ಒಂದು ಸೀಕ್ರೆಟ್ ಪ್ಲೇಸ್ ಗೆ ಬರ್ತಾನೆ. ಹಾಗೇನೆ ರೋಡಲ್ಲಿ ಸತ್ತು ಬಿದ್ದಿರೋ ಒಬ್ಬ ಭಿಕ್ಷುಕನ್ನ ತೋರಿಸ್ತಾರೆ. ಕಟ್ ಮಾಡಿದ್ರೆ ಸ್ಯಾಮ್ ಅನ್ನೋ ಸೈಕಿಯಾಟ್ರಿಸ್ಟ್ ಪೊಲೀಸ್ ಸ್ಟೇಷನ್ ಗೆ ಬಂದು ನನ್ ಮೊಮ್ಮಗಳು ಸಂಜೆಯಿಂದ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಾರೆ. ಆದ್ರೆ ಪೊಲೀಸ್ನವರು ಬೇರೆ ಕೇಸ್ ನಲ್ಲಿ ಬ್ಯುಸಿ ಇದ್ದಾರೆ. ಆ ಕೇಸ್ ಏನಂದ್ರೆ ಮಿನಿಸ್ಟರ್ ಅವ್ರ ನಾಯಿ ಕಾಣಿಸ್ತಾ ಇಲ್ವಂತೆ. ಅದಕ್ಕೆ ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಆಮೇಲೆ ಡಿಸ್ಕಸ್ ಮಾಡೋಣ ಅಂತ. ಈಗ ಒಂದು ಫ್ಲಾಶ್ ಬ್ಯಾಕ್. ಶ್ಯಾಮ್ ಮೊಮ್ಮಗಳು ನಿಧಿ ಜೊತೆ ನಾಟಕ ನೋಡೋದಕ್ ಬರ್ತಾರೆ. ಶ್ಯಾಮ್ ಮಹಾಭಾರತದಲ್ಲಿ ಬರೋ ಬಾರ್ಬರಿಕ್ ಬಗ್ಗೆ ನಿಧಿಗೆ ಹೇಳ್ತಾರೆ. ಎಷ್ಟೇ ದೊಡ್ಡ ಯುದ್ಧ ನಡೀತಾ ಇದ್ರೂನು ಕ್ಷಣ ಮಾತ್ರದಲ್ಲಿ ನಿಲ್ಸೋ ಶಕ್ತಿ ಅವನಿಗಿತ್ತು ಅಂತ. ಈ ನಾಟಕ ನೋಡ್ತಾ ಇರುವಾಗ ಬಾರ್ಬರಿಕ್ ನ ಪಾತ್ರಧಾರಿ ಹೇಳ್ತಾನೆ, ನಾನ್ ಮನ್ಸ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಕುರುಕ್ಷೇತ್ರ ಯುದ್ಧನ ನಿಲ್ಲಿಸ್ತೀನಿ ಅಂತ. ನಿಧಿ ರೆಸ್ಟ್ ರೂಮ್ಗೆ ಹೋಗ್ ಬರ್ತೀನಿ ಅಂತ ಹೊರಗಡೆ ಬರ್ತಾಳೆ. ಬಾರ್ಬರಿಕ್ ಹೇಳ್ತಿರೋ ಪ್ರಕಾರ ನನ್ನ ಮೊದಲನೇ ಬಾಣ ಗುರಿ ತಲುಪೋ ದಾರಿ ತೋರಿಸುತ್ತೆ, ಎರಡನೇದು ಶತ್ರುಗಳನ್ನ ಗುರುತಿಸುತ್ತೆ, ಮೂರನೇ ಬಾಣ ಶತ್ರುಗಳನ್ನ ನಾಶ ಮಾಡುತ್ತೆ ಅಂತ. ನಿಧಿ ಹೊರಗಡೆ ಹೋದವಳು ಇನ್ನೂ ಬಂದಿಲ್ಲ. ಅದಕ್ಕೆ ಗಾಬರಿಯಾಗಿ ಶ್ಯಾಮ್ ಹೊರಗಡೆ ಬರ್ತಾರೆ. ನಿಧಿ ಅಲ್ಲೇ ಇದ್ದಾಳೆ. ಶ್ಯಾಮ್ ಅವ್ರಿಗೆ ಹೋದ್ ಜೀವ ಬಂದಂಗೆ ಆಗುತ್ತೆ. ಅವಳಿಗೆ ಫುಡ್ ಕೊಡಿಸಿದಾಗ ನಿಧಿ ಅಲ್ಲಿದ್ದ ಭಿಕ್ಷುಕನಿಗೆ ಕೊಡ್ತಾಳೆ. ನಿಧಿಗೆ ಚಿಕ್ಕ ವಯಸ್ಸಲ್ಲೇ ಕಷ್ಟದಲ್ಲಿ ಇರೋರ್ಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಒಳ್ಳೆ ಗುಣ ಇರುತ್ತೆ. ನಿಧಿ 10ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಅವಳು ಚಿಕ್ಕ ಹುಡುಗಿ ಆಗಿರುವಾಗ್ಲೇ ಅವ್ರ ಅಪ್ಪ ಅಮ್ಮ ತೀರ್ಕೊಂಡಿರ್ತಾರೆ. ಅವಾಗಿಂದ ಶ್ಯಾಮ್ ಅವ್ರೆ ಅವಳನ್ನ ನೋಡ್ಕೋತಾ ಇರೋದು. ಶ್ಯಾಮ್ ಸೈಕ್ಯಾಟ್ರಿಸ್ಟ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಫ್ರೀ ಆಗಿ ಕೆಲವೊಂದು ಟಿಪ್ಸ್ ನ ಕೊಡ್ತಾ ಇರ್ತಾರೆ, ಯಾವ ರೀತಿ ಚೈಲ್ಡ್ಹುಡ್ ಟ್ರಾಮಾ ಇಂದ ಹೊರಗಡೆ ಬರ್ಬೇಕು ಅಂತ. ಇನ್ನು ಸಂಜೆ ಆದ್ರೂನು ನಿಧಿ ಸ್ಕೂಲ್ ಬಿಟ್ಟು ಮನೆಗ್ ಬಂದಿಲ್ಲ. ಸ್ಕೂಲ್ ವ್ಯಾನ್ ಡ್ರೈವರ್ಗೆ ಕಾಲ್ ಮಾಡಿದಾಗ ಮನೆ ಹತ್ರನೇ ಡ್ರಾಪ್ ಮಾಡಿ ಹೋದೆ ಅಂತ ಹೇಳ್ತಾನೆ. ಅವಳ ಫ್ರೆಂಡ್ಸ್ ಗೆ ಕಾಲ್ ಮಾಡಿ ಕೇಳಿದಾಗ ಅವರೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆನೆ ಪೊಲೀಸ್ ಸ್ಟೇಷನ್ಗೆ ಬಂದಿರೋದು. ಈಗ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಚಂದ್ರ ಅನ್ನೋ ಕಾನ್ಸ್ಟೇಬಲ್ ಗೆ ಈ ಕೇಸ್ ನ ಡೀಲ್ ಮಾಡೋದಕ್ಕೆ ಹೇಳ್ತಾರೆ. ನಿಧಿ ಫೋಟೋನ ನೋಡ್ತಾ ಇದ್ದ ಶ್ಯಾಮ್ ಅವಳ ಕೈಯಲ್ಲಿ ಒಂದು ಡಿಜಿಟಲ್ ವಾಚ್ ಇರೋದ್ನ ನೋಟ್ ಮಾಡ್ತಾರೆ. ಟ್ರೇಸ್ ಮಾಡಿದಾಗ ತೋರಿಸ್ತಾ ಇರೋ ಲೊಕೇಶನ್ ತುಂಬಾನೇ ಡೇಂಜರಸ್ ಅಂತ ಚಂದ್ರ ಹೇಳ್ತಾರೆ. 15 ಡೇಸ್ ಬ್ಯಾಕ್ ಈಗ ನಿಧಿ ಇರೋ ಲೊಕೇಶನ್ ನ ತೋರಿಸ್ತಾ ಇರೋ ಜಾಗದಲ್ಲಿ ಏನಾಯ್ತು ಅಂತ ನೋಡೋಣ. ರಾಮ್ ದೇವ್ ಅನ್ನುವ ಫ್ರೆಂಡ್ಸ್ ಒಬ್ರು ಲೋಕಲ್ ಡಾನ್ ಹತ್ರ ಬರ್ತಾರೆ. ಆಕ್ಚುಲಿ ಇದೇ ರಾಮ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬಾಕ್ಸ್ ನಲ್ಲೇನೋ ತಗೊಂಡು ಒಂದು ಸೀಕ್ರೆಟ್ ಪ್ಲೇಸ್ ಗೆ ಬಂದಿರ್ತಾನೆ. ಇವರೇ ಆ ಲೋಕಲ್ ಡಾನ್, ಹೆಸರು ದಾಸಣ್ಣ. ಕಟ್ಟಪ್ಪ ಅನ್ನೋ ನಾಯಿ ಸತ್ತೋಯ್ತು ಅಂತ ಅದನ್ನ ನೆನ್ಪಿಸ್ಕೊಂಡು ಅಳ್ತಾ ಇದ್ದಾರೆ. ದಾಸಣ್ಣ ತುಂಬಾ ನಾಯಿಗಳನ್ನ ಸಾಕಿರ್ತಾರೆ. ದೇವ್ ಹೇಳ್ತಾನೆ, ರಾಮ್ ನಮ್ ಗ್ಯಾಂಗ್ ಅಲ್ಲಿ ಕೆಲಸ ಮಾಡ್ತಾನಂತೆ ಅಂತ. ದೇವ್ ದಾಸಣ್ಣನ ಹತ್ರ 30 ಲಕ್ಷ ಸಾಲ ತಗೊಂಡು ಇನ್ನೂ ವಾಪಸ್ ಕೊಟ್ಟಿಲ್ಲ. ಅದಕ್ಕೆ ದಾಸಣ್ಣ ದೇವ್ಗೆ ಒಂದು ಆಫರ್ ಕೊಡ್ತಾರೆ. ಬರ್ಕತ್ಪುರನಲ್ಲಿ ನಮ್ ದಂಧೆ ನಡ್ಸ್ಬೇಕಂದ್ರೆ ನಿಮ್ ಅತ್ತೆ ಪದ್ಮ ಅವ್ರ ಪರ್ಮಿಷನ್ ಬೇಕು. ಸೊ ನೀನು ಅವ್ರ ಜೊತೆ ಮಾತಾಡಿ ನನ್ಗೆ ಪರ್ಮಿಷನ್ ಕೊಡ್ಸು. ಹಾಗೇನಾದ್ರೂ ಕೊಡ್ಸಿದ್ರೆ 30 ಲಕ್ಷ ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಕರೆಂಟ್ ಸಿಚುವೇಶನ್ ನಲ್ಲಿ ಶ್ಯಾಮ್ ಚಂದ್ರ ಜೊತೆ ನಿಧಿ ಹಾಕಿದ್ದ ಡಿಜಿಟಲ್ ವಾಚ್ ನ ಟ್ರ್ಯಾಕ್ ಮಾಡ್ಕೊಂಡು ಬಂದಾಗ ಆ ಲೊಕೇಶನ್ ನಲ್ಲಿ ನಿಧಿ ಇರಲ್ಲ, ಬೇರೊಬ್ಬ ವ್ಯಕ್ತಿ ಇದ್ದಾನೆ. ಅವನಿಗೆ ಸರಿಯಾಗಿ ಚಾರ್ಜ್ ಮಾಡಿ ವಿಚಾರಿಸ್ತಾರೆ, ವಾಚ್ ಲೊಕೇಶನ್ ಇದೇ ತೋರಿಸ್ತಾ ಇದೆ ಅಂತ. ಆಗ ಈ ವ್ಯಕ್ತಿ ಆ ನಿಧಿ ವಾಚ್ ನ ಕೊಡ್ತಾನೆ. ಇದು ನನ್ಗೆ ಒಂದು ಜಂಕ್ಷನ್ ನಲ್ಲಿ ಸಿಕ್ತು ಅಂತ. ಶ್ಯಾಮ್ ಅವ್ರಿಗೆ ಗಾಬರಿ ಆಗುತ್ತೆ. ಕಟ್ ಮಾಡಿದ್ರೆ ರಾಮ್ ದೇವ್ ಹತ್ರ ಕೇಳ್ತಾನೆ, ದಾಸಣ್ಣ ಅಷ್ಟೊಂದು ನಾಯಿಗಳನ್ನ ಯಾಕೆ ಸಾಕ್ತಾ ಇದ್ದಾನೆ ಅಂತ. ಆಕ್ಚುಲಿ ನಾಯಿಗಳ ಬೆಲ್ಟ್ ಅಲ್ಲಿ ಡ್ರಗ್ಸ್ ನ ಇಟ್ಟು ದಂಧೆ ನಡೆಸ್ತಾ ಇದ್ದಾರೆ. ಕಾಮನ್ ಆಗಿ ಪೊಲೀಸ್ನವರು ನಾಯಿಗಳನ್ನೆಲ್ಲ ಚೆಕ್ ಮಾಡಲ್ಲ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಈ ದಾಸಣ್ಣ ಈ ದಂಧೆನ ನಡೆಸ್ತಾ ಇದ್ದಾನೆ. ಈಗ ದೇವ್ ರಾಮ್ ನ ಒಂದು ಲೋಕಲ್ ಬೆಟ್ಟಿಂಗ್ ಸೆಂಟರ್ ಗೆ ಕರ್ಕೊಂಡು ಬರ್ತಾನೆ. ಆಕ್ಚುಲಿ ದೇವ್ ಇಲ್ಲೇ ದಾಸಣ್ಣನ ಹತ್ರ 30 ಲಕ್ಷನ ಇಸ್ಕೊಂಡು ಬೆಟ್ಟಿಂಗ್ ಆಡಿ ಕಳ್ಕೊಂಡಿರ್ತಾನೆ. ರಾಮ್ ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ವೀಸಾ ಪಾಸ್ಪೋರ್ಟ್ ಗೆ ತುಂಬಾ ಹಣದ ಅವಶ್ಯಕತೆ ಇದೆ. ಅದಕ್ಕೇನೆ ದೇವ್ ಹತ್ರ ಹೆಲ್ಪ್ ಕೇಳಿದಾಗ ಅವನು ಈ ದಾಸಣ್ಣನ ಜೊತೆ ಸೇರ್ಕೊಂಡು ನಾಯಿಗಳ ಮೂಲಕ ಡ್ರಗ್ಸ್ ದಂಧೆ ಮಾಡೋದಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಹೇಗಾದ್ರೂ ಗೇಮ್ ಆಡಿ ನಿನ್ಗೆ ಅಮೆರಿಕಾಗೆ ಹೋಗಕ್ ಬೇಕಾದ ಹಣ ಸಂಪಾದನೆ ಮಾಡ್ಕೊಡ್ತೀನಿ ಅಂತ. ರೀಸೆಂಟ್ಲಿ ಡ್ರಗ್ ಡೀಲಿಂಗ್ ನಲ್ಲಿ ಸಿಕ್ಕಿದ್ದ ದುಡ್ಡನ್ನ ಇಲ್ಲಿ ಗೇಮ್ ಆಡೋದಕ್ಕೆ ಯೂಸ್ ಮಾಡ್ತಾನೆ. ಆದ್ರೆ ಎಲ್ಲ ಲಾಸ್ ಆಗುತ್ತೆ. ಕರೆಂಟ್ ನಲ್ಲಿ ನಿಧಿ ವಾಚ್ ಸಿಕ್ತು ಅಂತ ಒಬ್ಬ ಹೇಳ್ದ ಅಲ್ವಾ, ಅವನ್ನ ಕರ್ಕೊಂಡು ವಾಚ್ ಸಿಕ್ಕಿದ್ದ ಲೊಕೇಶನ್ ಗೆ ಬರ್ತಾರೆ. ಅವನು ಇಲ್ಲೇ ಸಿಕ್ತು ಅಂತ ಹೇಳ್ತಾನೆ. ಅಲ್ಲೊಂದು CCTV ಇರೋದ್ನ ಶ್ಯಾಮ್ ನೋಟಿಸ್ ಮಾಡ್ತಾರೆ. ಇನ್ನು ಅಮೆರಿಕಾಗೆ ಹೋಗ್ಬೇಕು ಅಂತ ಆಸೆ ಪಡ್ತಿರೋ ರಾಮ್ಗೆ ಯಾವುದೇ ಜಾಬ್ ಎಕ್ಸ್ಪೀರಿಯನ್ಸ್ ಇಲ್ಲ, ಸರ್ಟಿಫಿಕೇಟ್ ನಲ್ಲಿ ಮೆರಿಟ್ ಕೂಡ ಇಲ್ಲ. ಅಂದ್ರೂನು ಅಮೆರಿಕಾಗೆ ಹೋಗ್ಬೇಕು ಅನ್ನೋ ಆಸೆ ಇದೆ. ಸರಿ 50 ಲಕ್ಷ ಕೊಡು, ನಿನ್ನ ಅಮೆರಿಕಾ ಕಳ್ಸೋ ಜವಾಬ್ದಾರಿ ನಂದು. ದುಡ್ಡಿದ್ರೆ ನನ್ ಜೊತೆ ಮಾತಾಡು, ಬರೀ ಡಾಕ್ಯುಮೆಂಟ್ಸ್ ಆದ್ರೆ ಆ ಹುಡುಗಿ
ಹುಡುಗಿ ಜೊತೆ ಮಾತಾಡು ಅಂತ ಏಜೆನ್ಸಿ ಅವರು ಹೇಳ್ತಾರೆ. ಆ ಹುಡುಗಿನ ನೋಡಿದ ತಕ್ಷಣ ರಾಮ್ಗೆ ಅವಳ ಮೇಲೆ ಲವ್ ಆಗ್ಬಿಡುತ್ತೆ. ಈ ಹುಡುಗಿ ಹೇಳ್ತಾಳೆ, ಡಾಕ್ಯುಮೆಂಟ್ಸ್ ಎಲ್ಲ ನಾನ್ ನೋಡ್ಕೋತೀನಿ, ದುಡ್ಡಿದ್ರೆ ಮಾತ್ರ ಈ ಕೆಲ್ಸ ಆಗುತ್ತೆ ಅಂತ. ಇವಳ ಹೆಸರು ಸತ್ಯ. ಇವ್ರೆ ದೇವ್ ಅವ್ರ ಅತ್ತೆ. ಹಾಲಲ್ಲಿ ನೀರ್ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ. ಹಾಗೇನೆ ಇವ್ರದೇ ಆದ ಕ್ಯಾಬ್ಗಳು ಸಿಟಿನಲ್ಲಿ ಓಡಾಡ್ತಾ ಇದೆ. ಅದ್ರಲ್ಲೊಂದು ಕ್ಯಾಬ್ ನ ರಾಮ್ ಓಡಿಸ್ತಾ ಇದ್ದಾನೆ. ಇವ್ರ ಮಗಳನ್ನ ದೇವ್ಗೆ ಕೊಟ್ಟು ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ದೇವ್ ಅವ್ರ ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ. ಪದ್ಮಾನೆ ಅವನ್ನ ಸ್ವಂತ ಮಗನ್ ತರ ಸಾಕ್ತಾ ಇರೋದು. ದೇವ್ ಆಲ್ರೆಡಿ ಅತ್ತೆ ಮಗಳ ಜೊತೆ ಲವ್ ಅಲ್ಲಿ ಬಿದ್ದಿದ್ದಾನೆ. ಇವರು ರಾಮ್ನ ತಾಯಿ. ಒಂದಿನ ಸತ್ಯಗೆ ರಾಮ್ ಕ್ಯಾಬ್ ಡ್ರೈವರ್ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಕ್ಯಾಬ್ ಓಡಿಸಿ ಅಮೆರಿಕಾಗೆ ಹೋಗಕ್ ಬೇಕಾಗಿರೋ 50 ಲಕ್ಷನ ಅರೇಂಜ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ರಾಮ್, ಈ ಕ್ಯಾಬ್ ಓಡಿಸಿ ಅಷ್ಟೊಂದು ಹಣ ದುಡಿಯೋ ಅಷ್ಟ್ರಲ್ಲಿ ನಾನ್ ಮುದುಕ ಆಗಿರ್ತೀನಿ ಅಂತ ತಮಾಷೆ ಮಾಡ್ತಾನೆ. ದಿನ ಕಳೆದಂತೆ ಸತ್ಯ ಕೂಡ ರಾಮ್ನ ಲವ್ ಮಾಡೋದಕ್ ಶುರು ಮಾಡ್ತಾಳೆ. ಹೀಗೆ ಒಂದಿನ ರಾಮ್ ಅವಳನ್ನ ತಪ್ಕೊಂಡಾಗ ಸತ್ಯ ಅವನ್ ಕೆನ್ನೆಗೆ ಹೊಡೆದು ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ತಾಳೆ. ರಾಮ್ ಸಾರಿ ಕೇಳ್ತಾನೆ. ಚಿಕ್ಕ ವಯಸ್ಸಲ್ಲಿ ಸತ್ಯ ಅವ್ರ ಅಂಕಲ್ ಚಿಕ್ಕ ಹುಡುಗಿ ಅಂತಾನು ನೋಡದೆ ಅಬ್ಯೂಸ್ ಮಾಡಿರ್ತಾರೆ. ಸೊ ಆ ಟ್ರಾಮಾ ಇಂದ ಇನ್ನೂ ಅವಳು ಹೊರಗಡೆ ಬಂದಿಲ್ಲ. ಅದಕ್ಕೇನೆ ರಾಮ್ ತಪ್ಕೊಂಡಾಗ ಹೆದ್ರಿ ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡಿರ್ತಾಳೆ. ಅದನ್ನೆಲ್ಲ ಈಗ ರಾಮ್ ಹತ್ರನು ಶೇರ್ ಮಾಡ್ಕೋತಾಳೆ. ಇದನ್ ಕೇಳಿ ರಾಮ್ಗೆ ಶಾಕ್ ಆಗುತ್ತೆ. ಕರೆಂಟ್ ನಲ್ಲಿ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡಿದಾಗ ಯಾರೋ ನಿಧಿನ ಕಿಡ್ನಾಪ್ ಮಾಡಿದ್ದಾರೆ. ಆಗ್ಲೇ ವಾಚ್ ಜಂಕ್ಷನ್ ಹತ್ರ ಬಿದ್ದೋಗಿದೆ ಅಂತ ಗೊತ್ತಾಗುತ್ತೆ. ಕಿಡ್ನಾಪ್ ಮಾಡಿದ ಗ್ಯಾಂಗ್ ಅವ್ರಿಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಆ ಗ್ಯಾಂಗ್ ಅವರು ಹೇಳ್ತಿರೋ ಪ್ರಕಾರ ಸಂಜೆ ಒಬ್ಬ ಹುಡುಗ ನಿಧಿ ಜೊತೆ ಬಂದು ಅವಳನ್ನ ದೂರ ನಿಲ್ಸಿ ನಮ್ ಹತ್ರ ಬಂದು ಡ್ರಗ್ಸ್ ಇಸ್ಕೊಂಡು ಹೋದ. ಸಂಜೆ ಮತ್ತೆ ಅವರಿಬ್ಬರನ್ನ ಜಂಕ್ಷನ್ ಹತ್ರ ನೋಡಿದ್ವಿ. ಆ ಹುಡುಗ ನಿಧಿಗೆ ಕಿಸ್ ಮಾಡಿದ್ರಿಂದ ಅವಳು ಕೋಪ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ಲು. ಆಗ ನಾವು ಅವಳನ್ನ ಕಿಡ್ನಾಪ್ ಮಾಡಿದ್ವಿ. ನಮ್ ಗ್ಯಾಂಗ್ ಅಲ್ಲಿ ಇದ್ದವರೆಲ್ಲ ತುಂಬಾನೇ ಹೀಟ್ ಅಲ್ಲಿ ಇದ್ರು. ಚಿಕ್ಕ ಹುಡುಗಿ ಅಂತಾನು ನೋಡದೆ ಅಬ್ಯೂಸ್ ಮಾಡೋದಕ್ಕೆ ಮುಂದಾದಾಗ ನಿಧಿ ನಮ್ಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಲು. ಆಮೇಲೆ ಅವಳು ನಮ್ ಕೈಗೆ ಸಿಗ್ಲಿಲ್ಲ ಅಂತ. ಇದನ್ನೆಲ್ಲ ಕೇಳಿ ನಿಧಿಗೆ ಏನಾಗಿರ್ಬೋದು ಅಂತ ಶ್ಯಾಮ್ ಅವ್ರಿಗೆ ಗಾಬರಿ ಆಗುತ್ತೆ. ನಿಧಿ ಫ್ರೆಂಡ್ ಗೆ ಕಾಲ್ ಮಾಡಿ ನಿಮ್ ಸ್ಕೂಲ್ ನಲ್ಲಿ ನಿಧಿ ಜೊತೆ ಕ್ಲೋಸ್ ಆಗಿರೋ ಹುಡುಗ ಯಾರಾದ್ರೂ ಇದ್ದಾನ ಅಂತ ಕೇಳಿದಾಗ ಈ ಹುಡುಗಿ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಈಗ ಸದ್ಯಕ್ಕೆ ನಿಧಿ ಸ್ಕೂಲ್ ಬ್ಯಾಗ್ ಮಾತ್ರ ಗ್ಯಾಂಗ್ ಇಂದ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಶಾಕಿಂಗ್ಲಿ ಕಾಣೆಯಾಗಿದ್ದ ನಿಧಿ ಒಂದಿನ ಮನೆಗ್ ಬರ್ತಾಳೆ. ಅಷ್ಟರಲ್ಲಿ ಶ್ಯಾಮ್ಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಇದೊಂದು ಕನ್ಸು. ನಿಧಿ ಬ್ಯಾಗ್ ಚೆಕ್ ಮಾಡಿದಾಗ ಅದ್ರಲ್ಲಿ ಬಾರ್ಬರಿಕ್ ನ ಕತೆ ಇರೋ ಒಂದು ಬುಕ್ ಇದೆ. ಈ ಬಾರ್ಬರಿಕ್ ಯಾರ ಜೊತೆಲಿ ಇರ್ತಾನೋ ಅವ್ರಿಗೆ ಯಾವ್ದೇ ರೀತಿ ಸಮಸ್ಯೆ ಇರಲ್ಲ. ಯಾಕಂದ್ರೆ ಅವನೊಬ್ಬ ಮಹಾನ್ ಯೋಧ ಅಂತ ಶ್ಯಾಮ್ ನಿಧಿಗೆ ಹೇಳಿರ್ತಾರೆ. ಹಾಗಾದ್ರೆ ನೀನೇ ನನ್ ಬಾರ್ಬರಿಕ್ ಅಂತ ನಿಧಿ ಎಷ್ಟೋ ಸಲ ಹೇಳಿರ್ತಾಳೆ. ಅದನ್ನ ಬುಕ್ ನಲ್ಲೂ ಬರ್ದಿದ್ದಾಳೆ. ಇದನ್ನ ನೋಡಿ ಶ್ಯಾಮ್ ತುಂಬಾನೇ ಎಮೋಷನಲ್ ಆಗ್ತಾರೆ. ಈ ಬುಕ್ ಆ ಟೈಮಲ್ಲಿ ಸಿಕ್ಕಿರಲ್ಲ. ಅದಕ್ಕೆ ಇಬ್ರು ಒಂದ್ ಕಡೆ ಆರ್ಡರ್ ಕೊಟ್ಟಿರ್ತಾರೆ. ಈಗ ಅದೇ ಬುಕ್ ಬ್ಯಾಗ್ ನಲ್ಲಿ ಸಿಕ್ಕಿದೆ. ಸೊ ಇವ್ರಿಗೆ ಏನೋ ಸ್ಟ್ರೈಕ್ ಆಗುತ್ತೆ. ಕಟ್ ಮಾಡಿದ್ರೆ ದಾಸಣ್ಣ ಪದ್ಮಾನ ಮೀಟ್ ಆಗಿ ಈ ಏರಿಯಾನಲ್ಲಿ ಡ್ರಗ್ಸ್ ದಂಧೆ ನಡೆಸೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆದ್ರೆ ಪದ್ಮಾ ಒಪ್ಪಲ್ಲ. ನಾನು ಹಾಲಲ್ಲಿ ನೀರ್ ಮಿಕ್ಸ್ ಮಾಡಿ ಮಾರಾಟ ಮಾಡ್ತೀನಿ ನಿಜ, ಆದ್ರೆ ವಿಷ ಮಿಕ್ಸ್ ಮಾಡಲ್ಲ. ಅದೇ ತರ ನೀನು ಈ ದಂಧೆನ ನಮ್ ಏರಿಯಾದಲ್ಲಿ ನಡ್ಸೋದಕ್ಕೆ ನಾನ್ ಬಿಡಲ್ಲ ಅಂತ. ಈ ದಾಸಣ್ಣನ ಇವನೇ ಕರ್ಕೊಂಡ್ ಬಂದಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಪದ್ಮಾ ದೇವ್ಗೆ ವಾರ್ನ್ ಮಾಡ್ತಾರೆ. ಅವನು ನಾಯಿಗಳನ್ನ ಇಟ್ಕೊಂಡು ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದಾನೆ, ನೀನ್ ಅವನಿಂದ ದೂರ ಇರು ಅಂತ. ಇನ್ನು ಸತ್ಯ ಸದ್ಯಕ್ಕೆ 20 ಲಕ್ಷ ಅರೇಂಜ್ ಮಾಡಿದ್ರೆ ನೀನು ಅಮೆರಿಕಾಗೆ ಹೋಗೋಕ್ ಬೇಕಾಗಿರೋ ಅಪ್ಲಿಕೇಶನ್ ನ ಪ್ರೋಸೆಸ್ ಮಾಡ್ತಾರೆ, ಅಮೌಂಟ್ ರೆಡಿ ಮಾಡ್ತೀಯ ತಾನೆ ಅಂತ ರಾಮ್ಗೆ ಕಾಲ್ ಮಾಡಿ ಹೇಳ್ತಾಳೆ. ರಾಮ್ ಕೂಡ ಒಪ್ಕೋತಾನೆ. ದೇವ್ ರಾಮ್ನ ಒಂದು ಜಾಗಕ್ಕೆ ಬರೋಕೆ ಹೇಳಿ ಆ ದಾಸಣ್ಣನ ದಂಧೆನ ನಮ್ಮ ಏರಿಯಾನಲ್ಲಿ ನಡ್ಸೋದಕ್ಕೆ ನಮ್ಮ ಅತ್ತೆ ಬಿಡ್ತಾ ಇಲ್ಲ. ಅದಕ್ಕೆ ಟ್ರಿಗರ್ ಆಗಿರೋ ದಾಸಣ್ಣ ನನಗೆ 1 ವಾರ ಟೈಮ್ ಕೊಟ್ಟಿದ್ದಾನೆ. ಅಷ್ಟರೊಳಗಡೆ ಅವನ ಹತ್ರ ಈಸ್ಕೊಂಡಿರೋ 30 ಲಕ್ಷನ ಕೊಡ್ಬೇಕಂತೆ. ಮಗ ಹೇಗಾದ್ರೂ ದುಡ್ಡನ್ನ ವಾಪಸ್ ಕೊಡ್ಬೇಕು, ಇಲ್ಲಾಂದ್ರೆ ದಾಸಣ್ಣ ನನ್ ಕತೆ ಮುಗಿಸ್ತಾನೆ ಅಂತ. ಅಷ್ಟೊಂದು ದುಡ್ಡನ್ನ ಹೇಗ್ ಅರೇಂಜ್ ಮಾಡ್ತೀಯಾ? ಸರಿ, ನೀನ್ ಅಮೆರಿಕಾಗೆ ಹೋಗೋಕೆ ದುಡ್ಡು ಹೇಗೆ ಅರೇಂಜ್ ಮಾಡ್ತೀಯಾ? ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬೇಕಂದ್ರೆ ಕಳ್ತನ ಅಥವಾ ಕಿಡ್ನಾಪ್ ಮಾಡ್ಬೇಕು ಅಂತ. ಅಷ್ಟರಲ್ಲಿ ರಾಮ್ಗೆ ರೈಡ್ ಬಂದಿದ್ರಿಂದ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಶ್ಯಾಮ್ ಆ ಬಾರ್ಬರಿಕ್ ಬುಕ್ ನ ಆರ್ಡರ್ ಮಾಡಿದ್ದ ಶಾಪ್ಗೆ ಹೋಗ್ತಾರೆ. ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡಿದಾಗ ನಿಧಿ ಅದೇ ಹುಡುಗನ್ ಜೊತೆ ಬಂದು ಆ ಬುಕ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾಳೆ. ಕೊನೆಗೂ ಆ ಹುಡುಗನ ಅಡ್ರೆಸ್ ನ ಕಂಡು ಹಿಡಿದು ಅಲ್ಲೋಗಿ ವಿಚಾರಿಸಿದಾಗ ಶ್ಯಾಮ್ ಹತ್ರ ಇವನು ಸಾರಿ ಕೇಳ್ತಾನೆ. ಆ ದಿನ ನಿಧಿ ನನ್ ಜೊತೆಲೆ ಇದ್ಲು. ಆ ಬುಕ್ ಶಾಪ್ ಗೆ ಹೋಗಿ ಆರ್ಡರ್ ಕೊಟ್ಟಿದ್ದ ಬುಕ್ ನ ಕಲೆಕ್ಟ್ ಮಾಡ್ಕೊಂಡು ಮಳೆ ಸುರಿತಾ ಇರೋದ್ರಿಂದ ಸೈಡ್ ಅಲ್ಲಿ ನಿಂತಿದ್ವಿ. ಆಗ ನಾನು ಅವಳಿಗೆ ಕಿಸ್ ಮಾಡಿದ್ರಿಂದ ಕೋಪ ಮಾಡ್ಕೊಂಡು ನಿಧಿ ಮಳೆಲೆ ನಡ್ಕೊಂಡು ಒಬ್ಳೆ ಹೋದ್ಲು. ನನಗೆ ಇಷ್ಟೇ ಗೊತ್ತಿರೋದು ಅಂತ. ನಿಧಿ ಕಾಣೆಯಾಗಿರೋ ವಿಷಯ ಗೊತ್ತಾಗಿ ಇವನಿಗೂ ಗಾಬರಿ ಆಗುತ್ತೆ. ಇವನ್ ಹೇಳ್ತಿರೋ ಪ್ರಕಾರ ಆ ದಿನ ಒಬ್ಳೆ ಹೋಗ್ತಿದ್ದ ನಿಧಿ ಕ್ಯಾಬ್ ನಲ್ಲಿ ಹೋಗ್ತಿರೋದ್ನ ನೋಡ್ದೆ, ಆದ್ರೆ ನಂಬರ್ ನೆನ್ಪಿಲ್ಲ ಅಂತ. ಈ ಕಡೆ ರಾಮ್ ಕ್ಯಾಬ್ ಓಡಿಸ್ತಾ ಇರೋದ್ರಿಂದ ಒಬ್ರು ಸೇಟುನ ಡ್ರಾಪ್ ಮಾಡೋಕೆ ಹೋದಾಗ ಸೇಟು ರಿಚ್ ಅನ್ನೋದು ಗೊತ್ತಾದ್ಮೇಲೆ ದೇವ್ ಹೇಳ್ದಂಗೆ ಇವನು ಅಮೆರಿಕಾಗೆ ಹೋಗ್ಬೇಕಂದ್ರೆ ದುಡ್ಡಿನ ಅವಶ್ಯಕತೆ ಇದೆ. ಹಾಗೇನೆ ದೇವ್ ದಾಸಣ್ಣಂಗೆ ಹೇಗಾದ್ರೂ ದುಡ್ಡನ್ನ ವಾಪಸ್ ಕೊಡ್ಬೇಕು.
ಅದಕ್ಕೆ ಇಬ್ರು ಪ್ಲಾನ್ ಮಾಡಿ ಆ ಸೇಟು ಮನೆ ಹತ್ರ ಹೋಗ್ತಾರೆ. ಸೇಟು ಕಾಲ್ ಮಾಡಿ, ಬಾಲ್ಕನಿನಲ್ಲಿ ಆಟ ಆಡ್ತಿರೋ ಮಕ್ಕಳು ಹಾಗೇನೆ ನೀನು ಎಲ್ರು ಸ್ನೈಪರ್ ರೇಂಜ್ ಅಲ್ಲೇ ಇದ್ದೀರಾ, 30 ಲಕ್ಷ ಬೇಕು, ಕೊಟ್ಟಿಲ್ಲ ಅಂದ್ರೆ ಎಲ್ರಿಗೂ ಶೂಟ್ ಮಾಡ್ತೀನಿ ಅಂತ. ಹೆದ್ರಿದ್ದ ಸೇಟು ಇವ್ರು ಕೇಳ್ದಂಗೆ 30 ಲಕ್ಷ ದುಡ್ಡನ್ನ ಬಾಲ್ಕನಿಯಿಂದ ಕೆಳಗಡೆ ಬಿಸಾಡ್ತಾರೆ. ಕಟ್ ಮಾಡಿದ್ರೆ ಪ್ರದೀಪ್ ಶ್ಯಾಮ್ಗೆ ಕಾಲ್ ಮಾಡಿ, ನಿಧಿ ಹೋಗಿದ್ದ ಕ್ಯಾಬ್ ಹಿಂದೆ ಬುಲ್ ಸಿಂಬಲ್ ಇರೋ ಸ್ಟಿಕ್ಕರ್ ಇತ್ತು ಅಂತ. ಆಕ್ಚುಲಿ ಅದೇ ತರ ಸ್ಟಿಕ್ಕರ್ ಅಂಟಿಸಿರೋ ತುಂಬಾ ಕ್ಯಾಬ್ಗಳು ಓಡಾಡ್ತಾ ಇರೋದ್ರಿಂದ ಕಾರ್ ನಂಬರ್ ಗೊತ್ತಿಲ್ಲದೆ ನಿಧಿ ಹೋಗಿದ್ದ ಕ್ಯಾಬ್ ಯಾವ್ದು ಅಂತ ಕಂಡು ಹಿಡಿಯೋದು ಕಷ್ಟ. ಅದಕ್ಕೆ ಪ್ರದೀಪ್ ಹೇಳಿದ ಆಧಾರದ ಮೇಲೆ ನಿಧಿ ಕ್ಯಾಬ್ ಹತ್ತಿರೋ ಏರಿಯಾದ ಸಿಸಿಟಿವಿ ಫುಟೇಜಸ್ ಬೇಕು ಅಂತ ಕಾನ್ಸ್ಟೇಬಲ್ ಚಂದ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ. ಸೇಟು ಹತ್ರ ಕಿತ್ಕೊಂಡಿದ್ದ ದುಡ್ಡು ತಂದು ಅದನ್ನ ಗ್ಯಾಂಬ್ಲಿಂಗ್ ಆಡಿ ಜಾಸ್ತಿ ಹಣ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಎಲ್ಲ ಹಣ ಕಳ್ಕೊತಾನೆ. ಇನ್ನೊಂದು ಕಡೆ ರಾಮ್ 5 ಲಕ್ಷನ ಏಜೆನ್ಸಿ ಅವ್ರಿಗೆ ಕೊಡ್ತಾನೆ. ಉಳಿದಿರೋ ಹಣ ಆದಷ್ಟು ಬೇಗ ಕಟ್ತೀನಿ ಅಂತ. ಸೇಟು ಬ್ಲಾಕ್ ಮೇಲ್ ಮಾಡಿ ಇಸ್ಕೊಂಡಿದ್ದ 30 ಲಕ್ಷದಲ್ಲಿ 25 ಲಕ್ಷನ ದೇವ್ ಕೊಟ್ಟು ಉಳಿದಿರೋ ಹಣ ರಾಮ್ ಏಜೆನ್ಸಿ ಕಟ್ಟಿದ್ದಾನೆ. ಆದ್ರೆ ದೇವ್ 25 ಲಕ್ಷನ ಇಟ್ಕೊಂಡು ಗ್ಯಾಂಬ್ಲಿಂಗ್ ನಲ್ಲಿ ಗೆದ್ದು 25 ಲಕ್ಷನ 30 ಲಕ್ಷ ಮಾಡಿ ದಾಸಣ್ಣನಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಈಗ ಎಲ್ಲಾ ಹಣ ಕಳ್ಕೊಂಡಿದ್ದಾನೆ. ದಾಸಣ್ಣ ನನ್ ದುಡ್ಡು ಕೊಡು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ದೇವ್ ಗ್ಯಾಂಬ್ಲಿಂಗ್ ಆಡಿರೋದು ಗೊತ್ತಾಗಿ ರಾಮ್ ಅವನಿಗೆ ಸರಿಯಾಗಿ ಬೈತಾನೆ. 25 ಲಕ್ಷ ಕೊಟ್ಟಿದ್ದಿದ್ರೆ ಉಳಿದಿರೋ 5 ಲಕ್ಷನ ಹೇಗಾದ್ರೂ ಅರೇಂಜ್ ಮಾಡಬಹುದಿತ್ತು ಅಂತ. ದೇವ್ ಮತ್ತೊಂದು ವಾರ ಟೈಮ್ ಕೇಳ್ತಾನೆ. ಒಂದಿನ ರಾಮ್ ಬಾಕ್ಸ್ ನಲ್ಲಿ ಏನೋ ತಗೊಂಡು ಇವರಿಬ್ರು ಯಾವಾಗ್ಲೂ ಸೀಕ್ರೆಟ್ ಆಗಿ ಮೀಟ್ ಆಗೋ ಒಂದು ಪ್ಲೇಸ್ ಗೆ ಬರ್ತಾನೆ. ಇದೇ ಸೀನ್ ನ ಮೂವಿ ಸ್ಟಾರ್ಟಿಂಗ್ ನಲ್ಲೂ ತೋರ್ಸಿರ್ತಾರೆ. ರಾಮ್ ಹೇಳ್ತಾನೆ, ದಾಸಣ್ಣನ್ ಜೊತೆ ಮಾತಾಡಿದ್ದೀನಿ, ಬೆಳಗ್ಗೆನೆ ಅವ್ರ ದುಡ್ಡು ಕೊಟ್ಬಿಡೋಣ. ಆಗ ದೇವ್, ಹಾಗಾದ್ರೆ ಬಾಕ್ಸ್ ನಲ್ಲಿ ದುಡ್ಡಿದ್ಯಾ ಅಂತ ಓಪನ್ ಮಾಡಿ ನೋಡಿದಾಗ ಅಲ್ಲಿರೋದು ನಾಯಿ. ಮಿನಿಸ್ಟರ್ ಮೊಮ್ಮಗಳಿಗೆ ಈ ನಾಯಿ ಅಂದ್ರೆ ತುಂಬಾ ಇಷ್ಟ ಅಂತೆ. ಇದಿಲ್ದೆ ಅವಳು ಊಟನೂ ಮಾಡಲ್ಲ. 50 ಲಕ್ಷ ಡಿಮಾಂಡ್ ಮಾಡಿದ್ದೀನಿ ಅಂತ. ಒಂದು ಸೀನ್ ನಲ್ಲಿ ಶ್ಯಾಮ್ ನಿಧಿ ಕಾಣೆಯಾಗಿರೋದಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಾಗ ಮಿನಿಸ್ಟರ್ನ ನಾಯಿ ಕಾಣೆಯಾಗಿರೋದಾಗಿ ಪೊಲೀಸ್ನವರು ಹುಡುಕಾಡ್ತಾ ಇದ್ರು ಅಲ್ವಾ. ಆ ನಾಯಿನ ಕದ್ದಿರೋದು ಇದೇ ರಾಮ್. ಮಿನಿಸ್ಟರ್ ದುಡ್ಡು ಕೊಡ್ತೀನಿ, ನಮ್ ನಾಯಿನ ಸೇಫ್ ಆಗಿ ವಾಪಸ್ ಕಳ್ಸು ಅಂತ ಹೇಳಿರ್ತಾರೆ. ಈಗ ಯಾರೋ ಸ್ಟ್ರೇಂಜರ್ ಕ್ಯಾಬ್ ನಲ್ಲಿ ಬಂದು ಸ್ಮಶಾನದಲ್ಲಿ ಕೆಲಸ ಮಾಡೋನ್ಗೆ ಹಣ ಕೊಡ್ತಾನೆ. ಅವ್ನ್ ಬಂದಿರೋ ಕಾರ್ ಹಿಂದೆ ಬುಲ್ ಸ್ಟಿಕ್ಕರ್ ಅಂಟಿಸಿದೆ. ಇನ್ನು ಮಿನಿಸ್ಟರ್ ಕಡೆ ಅವನು ರಾಮ್ ನಾಯಿನ ಕಿಡ್ನಾಪ್ ಮಾಡಿ ದುಡ್ಡು ಕೇಳಿದ್ರಿಂದ ದುಡ್ಡು ತಗೊಂಡು ರಾಮ್ ಹೇಳಿದ ಸ್ಪಾಟ್ ಗೆ ಬರ್ತಾನೆ. ರಾಮ್ ಹೇಳ್ತಾನೆ, ಆಪೋಸಿಟ್ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಅದ್ರಲ್ಲೇ ನಾಯಿ ಇದೆ. ಏನಾದ್ರೂ ಡಬಲ್ ಗೆ ಮಾಡಿದ್ರೆ ಸ್ನೈಪರ್ ರೇಂಜ್ ನಲ್ಲೇ ನಾಯಿ ಇರೋದ್ರಿಂದ ಶೂಟ್ ಮಾಡ್ಬಿಡ್ತೀನಿ. ತಂದಿರೋ 50 ಲಕ್ಷನ ಗೋಡೆಯಿಂದ ಕೆಳಗಡೆ ಬಿಸಾಡು ಅಂತ. ಇದನ್ನೆಲ್ಲ ಕಾನ್ಫರೆನ್ಸ್ ಕಾಲ್ ನಲ್ಲಿ ಕೇಳಿಸ್ಕೊತಾ ಇದ್ದ ಪೊಲೀಸ್, ಇದು ಸಿಂಗಲ್ ಆಪರೇಷನ್, ನಾನೇ ನೋಡ್ಕೋತೀನಿ ಅಂತ ಒಬ್ರೇ ಹೊರಗಡೆ ಬರ್ತಾರೆ. ಯಾಕಂದ್ರೆ ಮಿನಿಸ್ಟರ್ ನನಗೆ ನಾಯಿನೂ ಬೇಕು, ನನ್ ದುಡ್ಡು ಕೂಡ ಬೇಕು ಅಂತ ಹೇಳಿರ್ತಾರೆ. ಇನ್ನೊಂದು ಕಡೆ ನಿಧಿನ ಯಾರೋ ಒಬ್ಬ ಸ್ಟ್ರೇಂಜರ್ ಎತ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ದುಡ್ಡು ತಗೊಂಡೋಗಿ ಗೋಡೆಯಿಂದ ಆಚೆ ಬಿಸಾಡ್ತಾನೆ. ಆದ್ರೆ ಬ್ಯಾಗ್ ಗೋಡೆ ಮಧ್ಯೆ ಸಿಗಾಕೊಂಡಿದೆ. ಆ ಕಡೆನೂ ಬಿದ್ದಿಲ್ಲ, ಈ ಕಡೆನೂ ಬಿದ್ದಿಲ್ಲ. ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಪೊಲೀಸ್ ಸ್ನೈಪರ್ ಹಿಡ್ಕೊಂಡಿದ್ದ ವ್ಯಕ್ತಿಗೆ ಶೂಟ್ ಮಾಡ್ತಾರೆ. ಶಬ್ದ ಕೇಳಿ ರಾಮ್ ಆ ಕಡೆ ನೋಡ್ತಾ ಇರುವಾಗ ಗೋಡೆ ಮೇಲಿದ್ದ ಬ್ಯಾಗ್ ಜಾರಿ ಮಿನಿಸ್ಟರ್ ಕಡೆಯವನಿದ್ದ ಕಡೆ ಬಿದ್ದೋಗುತ್ತೆ. ಇದ್ರಿಂದ ರಾಮ್ಗೆ ತುಂಬಾ ಕೋಪ ಬರುತ್ತೆ. ಪೊಲೀಸ್ನವರು ಆ ಸ್ನೈಪರ್ ಇದ್ದ ಕಡೆ ಹೋಗಿ ನೋಡಿದಾಗ ಅದೊಂದು ಗೊಂಬೆ. ಡಮ್ಮಿ ಸ್ನೈಪರ್ ನ ಇಟ್ಟು ಯಾಮಾರ್ಸೋ ಪ್ಲಾನ್ ಮಾಡಿದ್ದಾನೆ ಅಂತ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಇನ್ನೊಂದು ಕಡೆ ನಿಧಿನ ಎತ್ಕೊಂಡ್ ಬಂದಿರೋ ಸ್ಟ್ರೇಂಜರ್ ಯಾರು ಗೊತ್ತಾ? ಅದು ದೇವ್. ಆ ಸ್ಮಶಾನದಲ್ಲಿದ್ದವನಿಗೆ ದುಡ್ಡು ಕೊಟ್ಟಿದ್ದು ಇವನೇ. ಹಾಗಾದ್ರೆ ಆ ದಿನ ನಿಧಿನ ಕ್ಯಾಬ್ ನಲ್ಲಿ ಕರ್ಕೊಂಡು ಹೋಗಿರೋದು ಇವನೇ ಅನ್ಸುತ್ತೆ. ಈಗ ನಿಧಿ ಸತ್ತೋಗಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಸ್ಮಶಾನ ಕಾಯೋನ್ಗೆ ದುಡ್ಡು ಕೊಟ್ಟು ಸುಟ್ಟು ಹಾಕೋದಕ್ಕೆ ಹೇಳ್ತಾನೆ. ಫ್ಯೂಸ್ ಹೋಗಿದ್ರಿಂದ ಚೆಕ್ ಮಾಡೋದಕ್ಕೆ ಹೋಗಿದ್ದ ಈ ವ್ಯಕ್ತಿ ಅಲ್ಲೋಗಿ ನಿಧಿ ಸ್ಕೂಲ್ ನ ವ್ಯಾನ್ ಡ್ರೈವರ್ ಗೆ ಕಾಲ್ ಮಾಡಿ ಯಾರೋ ಒಬ್ಬ ಹುಡುಗಿ ಬಾಡಿನ ಎತ್ಕೊಂಡ್ ಬಂದಿದ್ದಾನೆ. ಆ ಹುಡುಗಿ ಹಾಕಿರೋ ಡ್ರೆಸ್ ನಿಮ್ ಸ್ಕೂಲ್ ನ ಯೂನಿಫಾರ್ಮ್ ತರನೇ ಇದೆ. ಅವನ್ ಕೈಯಲ್ಲಿ ಗನ್ ಬೇರೆ ಇದೆ. ಬಾಡಿನ ಸುಡೋಕೆ ಹೇಳ್ತಾ ಇದ್ದಾನೆ. ನನಗೆ ಭಯ ಆಗ್ತಿದೆ ಅಂತ. ಅಷ್ಟರಲ್ಲಿ ದೇವ್ ಬಂದಿದ್ರಿಂದ ಈಗ ಬೇರೆ ಫ್ಯೂಸ್ ಸಿಕ್ತು ಅಂತ ಹೇಗೋ ಮ್ಯಾನೇಜ್ ಮಾಡ್ತಾನೆ. ಈ ವಿಷಯನ ಡ್ರೈವರ್ ಶ್ಯಾಮ್ಗೆ ಕಾಲ್ ಮಾಡಿ ಹೇಳ್ತಾನೆ. ಇದನ್ ಕೇಳಿ ಇವ್ರಿಗೆ ಶಾಕ್ ಆಗುತ್ತೆ. ಸ್ಮಶಾನ ಕಾಯೋ ವ್ಯಕ್ತಿ ಬಾಡಿನ ಸುಟ್ಟಿಲ್ಲ ಅಂದ್ರೆ ಖಂಡಿತ ದೇವ್ ನನಗೆ ಶೂಟ್ ಮಾಡ್ತಾನೆ ಅಂತ ಹೆದ್ರಿ ನಿಧಿ ಬಾಡಿನ ಸುಟ್ ಬಿಡ್ತಾನೆ. ಅಷ್ಟರಲ್ಲಿ ಶ್ಯಾಮ್ ಚಂದ್ರನ್ ಜೊತೆಗೆ ಆ ಸ್ಪಾಟ್ ಗೆ ಬರ್ತಾರೆ. ಬಾಡಿ ಸುಡ್ತಾ ಇರೋದ್ ನೋಡಿ ಚಂದ್ರ ಅನ್ಕಾನ್ಶಿಯಸ್ ಆಗ್ತಾರೆ. ಹಾಗೇನೆ ಶ್ಯಾಮ್ ಅವರಿಗೂ ಶಾಕ್ ಆಗುತ್ತೆ. ಅನ್ಕಾನ್ಶಿಯಸ್ ಆಗಿ ಅಡ್ಮಿಟ್ ಆಗಿದ್ದ ಚಂದ್ರ ಎಚ್ಚರಿಕೆ ಆದ್ಮೇಲೆ ಹಾಸ್ಪಿಟಲ್ ನಲ್ಲಿರೋ ಶ್ಯಾಮ್ಗೆ ಸಮಾಧಾನ ಮಾಡ್ತಾನೆ. ಶ್ಯಾಮ್ ಚಂದ್ರ ಹತ್ರ ಒಂದು ಹೆಲ್ಪ್ ಕೇಳ್ತಾರೆ. ಅದೇನಂದ್ರೆ ನಿನ್ನೆ ನಾವು ಸ್ಮಶಾನಕ್ಕೆ ಹೋದಾಗ ಒಂದು ಕಾರ್ ಅಲ್ಲಿಂದ ಹೋಗ್ತಿರೋದ್ನ ನೋಡ್ದೆ. ಆ ಕ್ಯಾಬ್ ನಂಬರ್ ನ ನೋಟಿಸ್ ಮಾಡಿದ್ದೀನಿ. ಅದ್ರಲ್ಲೂ ಬುಲ್ ಸ್ಟಿಕ್ಕರ್ ಅಂಟಿಸಿತ್ತು ಅಂತ. ಕಟ್ ಮಾಡಿದ್ರೆ ದಾಸಣ್ಣನ್ ಕಡೆ ಅವರು ದೇವ್ನ ಕಿಡ್ನಾಪ್ ಮಾಡ್ತಾರೆ. ಬರ್ಕತ್ಪುರನಲ್ಲಿ ನಮ್ ದಂಧೆ ಮಾಡಕ್ ಆಗಲ್ಲ ಅನ್ನೋದು ನಿಮ್ ಅತ್ತೆನ ಮೀಟ್ ಆದಾಗ್ಲೇ ಗೊತ್ತಾಯ್ತು. ನನ್ 30 ಲಕ್ಷನ ನಿನ್ನ ಅತ್ತೆಯಿಂದಾನೇ ಕಲೆಕ್ಟ್ ಮಾಡ್ತೀನಿ ಅಂತ. ಅಷ್ಟರಲ್ಲಿ ಪೊಲೀಸ್ನವರು ಡ್ರಗ್ ಸೀಸ್ ಮಾಡಿದ್ದಾರೆ ಅಂತ ನ್ಯೂಸ್ ಪ್ರಸಾರ ಆಗ್ತಿದೆ. ಪೊಲೀಸ್ 90 kg ಸೀಸ್ ಮಾಡಿ
ಕಮ್ಮಿ ಲೆಕ್ಕ ಹೇಳ್ತಾ ಇದ್ದಾರೆ. 10 ಕೋಟಿ ಬೆಲೆ ಬಾಳೋ ಡ್ರಗ್ ಹೋಯ್ತಲ್ಲ ಅಂತ ಇವರಿಗೆ ತಲೆ ಕೆಡ್ತಾ ಇದೆ. ವಿಷಯ ತಿಳ್ಕೊಂಡಿದ್ದ ದೇವ್ ಹೇಳ್ತಾನೆ, ಒಂದು ಚಾನ್ಸ್ ಕೊಡು ದಾಸಣ್ಣ, ಡ್ರಗ್ ನಿನ್ ಕೈ ಸೇರೋ ತರ ಮಾಡ್ತೀನಿ ಅಂತ. ದಾಸಣ್ಣಂಗೆ ಇವ್ನ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ಕಟ್ ಮಾಡಿದ್ರೆ ಸತ್ಯ ರಾಮ್ನ ಮೀಟ್ ಆಗಿ ಡಾಕ್ಯುಮೆಂಟ್ ಕೆಲಸ ಎಲ್ಲ ಮುಗ್ದಿದೆ, ಇನ್ನು 2 ವಾರದೊಳಗಡೆ ನೀನು ಉಳಿದಿರೋ ಹಣನ ಕಟ್ಬಿಟ್ರೆ ನೀನ್ ಅಮೆರಿಕಾಗೆ ಹೋಗೋಕ್ ಬೇಕಾದ ಎಲ್ಲ ವ್ಯವಸ್ಥೆ ಆಗುತ್ತೆ ಅಂತ. ರಾಮ್ ಅವ್ರ ಅಮ್ಮ ಹೇಳ್ತಾರೆ, ಅಷ್ಟೆಲ್ಲ ದುಡ್ಡು ಅರೇಂಜ್ ಮಾಡೋದು ತುಂಬಾನೇ ಕಷ್ಟ, ಇಲ್ಲೇ ಕೆಲ್ಸ ಮಾಡು ಅಂದ್ರೆ ಇವನು ನನ್ ಮಾತ್ ಕೇಳ್ತಿಲ್ಲ ಅಂತ. ಈ ಕಡೆ ಚಂದ್ರ, ಸರ್ ನೀವು ಹೇಳಿದ್ದ ಕ್ಯಾಬ್ ನಂಬರ್ ನ ಚೆಕ್ ಮಾಡಿದೆ, ಅದು ಪದ್ಮಾ ಅವ್ರ ಕಂಪನಿಯ ಕ್ಯಾಬ್ ನಂಬರ್. ಪದ್ಮಾ ತುಂಬಾನೇ ಪವರ್ಫುಲ್ ಲೇಡಿ, ಆದ್ರೆ ಅವ್ರ ಕಂಪನಿ ಕ್ಯಾಬ್ ಡ್ರೈವರ್ ಈ ಕೆಲಸ ಮಾಡಿರೋದು ಅಂತ ಗೊತ್ತಾದ್ರೆ ಅವನ್ ಕತೆನ ಅವರೇ ಮುಗಿಸ್ಬಿಡ್ತಾರೆ ಅಂತ. ಆಗ ಶ್ಯಾಮ್, ಬೇಡ, ಸಮಸ್ಯೆ ನಮ್ದಾಗಿರೋದ್ರಿಂದ ಅದಕ್ಕೆ ಪರಿಹಾರನ ನಾನೇ ಕಂಡು ಹಿಡಿಬೇಕು, ನಾನು ಅವನ್ನ ಸುಮ್ನೆ ಬಿಡಲ್ಲ ಅಂತ. ಈಗ ಚಂದ್ರ ಪದ್ಮಾ ಮನೆಗೆ ಟೆಫ್ಲಾನ್ ಕೋಟಿಂಗ್ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಪ್ಲಾನ್ ಏನಂದ್ರೆ ಶ್ಯಾಮ್ ನೋಡಿದ ಕ್ಯಾಬ್ ನಂಬರ್ ಹೇಗೂ ಗೊತ್ತಾಗಿದೆ, ಅದನ್ನ ಓಡಿಸಿದ್ದ ಡ್ರೈವರ್ ಯಾರು ಅಂತ ತಿಳ್ಕೋಬೇಕು. ಅದಕ್ಕೆ ಆ ದಿನ ಕ್ಯಾಬ್ ಓಡಿಸಿರೋ ಡ್ರೈವರ್ ಯಾರು ಅಂತ ರಿಜಿಸ್ಟರ್ ಚೆಕ್ ಮಾಡ್ತಾನೆ. ಆ ದಿನ ಶ್ಯಾಮ್ ನೋಡಿರೋ ನಂಬರ್ ಇರೋ ಕ್ಯಾಬ್ ನ ಓಡಿಸಿರೋದು ದೇವ್ ಹಾಗೇನೆ ರಾಮ್. ಈ ವಿಷಯ ಶ್ಯಾಮ್ಗೆ ಹೇಳ್ತಾನೆ, ಸರ್ ನೀವು ಹೇಳಿದ್ದ ನಂಬರ್ ಇರೋ ಕ್ಯಾಬ್ ನ ಇಬ್ರು ಓಡಿಸಿದ್ದಾರೆ, ಒಬ್ಬ ರಾಮ್ ಇನ್ನೊಬ್ಬ ದೇವ್. ರಾಮ್ ಬಿಟೆಕ್ ಮುಗಿಸಿದ್ದಾನೆ, ಅವ್ರ ಅಮ್ಮ ಅಂಗನವಾಡಿ ಟೀಚರ್, ಅಮೆರಿಕಾಗೆ ಹೋಗೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೋತಾ ಇದ್ದಾನೆ. ಇನ್ನು ದೇವ್, ಅವನಿಗೆ ಗ್ಯಾಮ್ಲಿಂಗ್ ಹುಚ್ಚಿದೆ, ಅಪ್ಪ ಅಮ್ಮ ಇಲ್ಲ, ಅವ್ರ ಅತ್ತೆ ಪದ್ಮಾನೆ ಅವನ್ನ ಸಾಕ್ತಾ ಇರೋದು. ರಾಮ್ ದೇವ್ ಇಬ್ರು ಚಿಕ್ಕ ವಯಸ್ಸಿಂದ ಕ್ಲೋಸ್ ಫ್ರೆಂಡ್ಸ್. ಇನ್ನು ನಮ್ ಕೇಸ್ ವಿಷಯಕ್ಕೆ ಬಂದ್ರೆ ಡೆಡ್ ಬಾಡಿನ ಎತ್ಕೊಂಡ್ ಬಂದಿರೋದು ಒಬ್ನೇ ವ್ಯಕ್ತಿ ಅಂತ ಸ್ಮಶಾನ ಕಾಯೋನು ಹೇಳ್ದ ಅಲ್ವಾ, ಆದ್ರೆ ರಿಜಿಸ್ಟರ್ ನಲ್ಲಿ ಇಬ್ರಿದ್ದಾರೆ. ಸೊ ಇಬ್ರಲ್ಲಿ ಯಾರು ಈ ಕೆಲಸ ಮಾಡಿರೋದು ಅಂತ ಹೇಗ್ ಕಂಡು ಹಿಡಿಯೋದು? ಶ್ಯಾಮ್ ಹೇಳ್ತಾರೆ, ನಿಧಿ ಕಾಣೆಯಾಗಿದ್ದಾಳೆ ಅಂತ ನ್ಯೂಸ್ ಪೇಪರ್ ನಲ್ಲಿ ಆಡ್ ಕೊಡು, ಬಾಕಿ ನಾನ್ ನೋಡ್ಕೋತೀನಿ ಅಂತ. ಕಟ್ ಮಾಡಿದ್ರೆ ಶ್ಯಾಮ್ ರಾಮ್ ತಾಯಿಗೆ ಈ ವಿಷಯನ ಹೇಳ್ದಾಗ ಅವ್ರ ನಂಬಕ್ಕೆ ರೆಡಿನೇ ಇಲ್ಲ, ನನ್ ಮಗ ಅಂತವ್ನಲ್ಲ ಅಂತ. ನನಗೆ ಡೌಟ್ ಇದೆ ಅಷ್ಟೇ, ಅವ್ರಿಬ್ರಲ್ಲಿ ಯಾರು ಈ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನೀವೊಂದ್ಸಲ ರಾಮ್ ಹತ್ರ ಕೇಳ್ ನೋಡಿ, ಸತ್ಯ ಗೊತ್ತಾದ್ರೆ ನನ್ಗೆ ಹೇಳಿ ಅಂತ ಆಡ್ ಕೊಟ್ಟಿದ್ದ ಪೇಪರ್ ನ ಅವ್ರಿಗೆ ಕೊಡ್ತಾರೆ. ಈ ಕಡೆ ದೇವ್ ರಾಮ್ಗೆ ದಾಸಣ್ಣನ್ ಡ್ರಗ್ ನ ಪೊಲೀಸ್ನವರು ಕಿತ್ತಿಟ್ಕೊಂಡು ಮೀಡಿಯಾದವ್ರಿಗೆ ಕಡಿಮೆ ಲೆಕ್ಕಾಚಾರ ಕೊಟ್ಟಿದ್ದಾರೆ. ಆ ಡ್ರಗ್ ನ ಹೇಗಾದ್ರೂ ಕದ್ದು ದಾಸಣ್ಣನ್ಗೆ ಕೊಟ್ರೆ ನಾನು ಅವ್ರಿಗೆ ಕೊಡ್ಬೇಕಾಗಿರೋ 30 ಲಕ್ಷನ ಮನ್ನಾ ಮಾಡ್ತಾರಂತೆ ಅಂತ. ಅದಕ್ಕೆ ಸಿಐ ಕಾರ್ಗೆ ಟ್ರ್ಯಾಕರ್ ನ ಫಿಕ್ಸ್ ಮಾಡ್ತಾರೆ. ಮನೆಗ್ ಬಂದ್ಮೇಲೆ ರಾಮ್ ದೇವ್ಗೆ ಕಾಲ್ ಮಾಡಿ ಹೇಳ್ತಾನೆ, ಸಿಐ ಮನೆ ಸುತ್ತ ಆಟೋಮಿಷಿನ್ ಸಿಸ್ಟಮ್ ನ ಸೆಟ್ ಮಾಡಿದ್ದಾನೆ, ನಾವೇನೇ ಟಚ್ ಮಾಡಿದ್ರು ಅವನ್ ಫೋನ್ಗೆ ಅಲರ್ಟ್ ಮೆಸೇಜ್ ಹೋಗುತ್ತೆ, ನಾನ್ ಹೇಗಾದ್ರೂ ಆ ಸಿಸ್ಟಮ್ ನ ಹ್ಯಾಕ್ ಮಾಡಿ ಮನೆ ಒಳಗಡೆ ನುಗ್ಗಿ ಡ್ರಗ್ ನ ಎತ್ಕೊಂಡ್ ಬರ್ತೀನಿ ಅಂತ. ಅಷ್ಟರಲ್ಲಿ ಅವ್ರ ತಾಯಿ ಬಂದು ನಿಧಿ ಫೋಟೋ ಇರೋ ಆಡ್ ನ ತೋರಿಸಿ, ಈ ಐಡಿ ಕಾರ್ಡ್ ನೀನ್ ಓಡಿಸಿದ ಕಾರ್ ನಲ್ಲಿ ಸಿಕ್ತಂತೆ, ಸತ್ಯ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ ಅಂದಾಗ, ಈಗ ರಾಮ್ ಹೇಳ್ತಿರೋ ಪ್ರಕಾರ ನಮ್ಮೆಲ್ಲಾ ಸಮಸ್ಯೆಗೆ ದುಡ್ಡೇ ಕಾರಣ ಅನ್ನೋದು ಗೊತ್ತಾದ್ಮೇಲೆ ಮಿನಿಸ್ಟರ್ ನಾಯಿನ ಕಿಡ್ನಾಪ್ ಮಾಡಿದೆ, ಮಿನಿಸ್ಟರ್ಗೆ ಕಾಲ್ ಮಾಡಿ 50 ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದೆ. ಆ ದಿನ ದೇವ್ ತುಂಬಾನೇ ಗಾಬರಿ ಆಗಿದ್ದ. ವಿಚಾರಿಸಿದಾಗ ದೇವ್ ಯಾವ್ದೋ ಹುಡುಗಿನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಗೊತ್ತಾಯ್ತು. ಹೇಗೆ ಅಂತ ಕೇಳಿದಾಗ ಅವಳು ಗಾಬರಿಯಾಗಿ ಓಡ್ ಬಂದು ಲಿಫ್ಟ್ ಕೇಳಿದ್ರಿಂದ ಕರ್ಕೊಂಡ್ ಬಂದಿದ್ದಾನೆ. ನೋಡೋಕೆ ದೊಡ್ಡೋರ್ ಮನೆ ಹುಡುಗಿ ತರ ಇರೋದ್ರಿಂದ ಈ ಹುಡುಗಿನ ಕಿಡ್ನಾಪ್ ಮಾಡಿ ದುಡ್ಡು ಕೇಳಿದ್ರೆ ಖಂಡಿತ ಆ ಹುಡುಗಿ ಪೇರೆಂಟ್ಸ್ ಕೊಡ್ತಾರೆ, ಆಗ ದಾಸಣ್ಣಂಗೆ ಕೊಡ್ಬೇಕಾಗಿರೋ ಸಾಲನ ತೀರ್ಸ್ಬೋದು ಅಂತ ಹೇಳ್ದ. ಅವಳು ಸ್ಕೂಲ್ ಹುಡುಗಿ ಆಗಿರೋದ್ರಿಂದ ಸಿಗಾಕೊಂಡ್ರೆ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂತ ನಾನು ದೇವ್ಗೆ ವಾರ್ನ್ ಮಾಡಿದೆ. ಹೇಗೂ ಮಿನಿಸ್ಟರ್ ನಾಯಿನ ಕಿಡ್ನಾಪ್ ಮಾಡಿ 50 ಲಕ್ಷ ಕೇಳಿರೋದ್ರಿಂದ ಆ ಹುಡುಗಿನ ಕಳಿಸ್ಬಿಡೋಣ ಅಂದಾಗ ದೇವ್ ಹೇಳ್ದ, ನೀನ್ ಹೇಳ್ದಂಗೆ ದುಡ್ಡು ಸಿಕ್ಕಿದ್ರೆ ಈ ಹುಡುಗಿನ ಬೆಳಗ್ಗೆನೆ ಕಳಿಸ್ಬಿಡೋಣ, ಅಲ್ಲಿ ತನಕ ಇಲ್ಲೇ ಇರ್ಲಿ ಅಂತ. ಅಷ್ಟ್ರಲ್ಲಿ ನನಗೆ ತಲೆ ಸುತ್ತ ಬಂತು. ಆಗ ದೇವ್ ಹೇಳ್ದ, ಈ ವಿಷಯ ಗೊತ್ತಾದ್ರೆ ನೀನ್ ಒಪ್ಪಲ್ಲ ಅಂತ ಗೆಸ್ ಮಾಡಿ ನೀನ್ ಕುಡಿತಾ ಇದ್ದ ಬಿಯರ್ ಬಾಟಲ್ ನಲ್ಲಿ ಮೊದ್ಲೇ ಡ್ರಗ್ಸ್ ನ ಮಿಕ್ಸ್ ಮಾಡಿದ್ದೆ, ನಿನಗೆ ಸದ್ಯಕ್ಕೆ ಎಚ್ಚರಿಕೆ ಆಗಲ್ಲ ಅಂತ ಹೇಳ್ದ. ನಾನು ಅನ್ಕಾನ್ಶಿಯಸ್ ಆದ್ಮೇಲೆ ದೇವ್ ಆ ಹುಡುಗಿ ಇದ್ದ ರೂಮ್ ನಲ್ಲಿ ಏನೋ ಶಬ್ದ ಕೇಳಿದ್ರಿಂದ ಕೆಳಗಡೆ ಹೋಗಿದ್ದಾನೆ. ಆ ಹುಡುಗಿ ಆಲ್ರೆಡಿ ಕಟ್ನ ಬಿಚ್ಚಾಕೊಂಡು ದೇವ್ ಕೆಳಗಡೆ ಹೋದಾಗ ಅವನ್ ಮೇಲೆ ಅಟ್ಯಾಕ್ ಮಾಡಿದ್ದಾಳೆ. ಮತ್ತಲ್ಲಿದ್ದ ದೇವ್ ಅವಳನ್ನ ಅಬ್ಯೂಸ್ ಮಾಡಿದ್ದಾನೆ. ಆಮೇಲೆ ಆ ಹುಡುಗಿ ಒಂದು ಕಬ್ಬಿಣದ ರಾಡ್ ತೆಗೆದು ದೇವ್ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದಾಳೆ. ಟ್ರಿಗರ್ ಆಗಿದ್ದ ದೇವ್ ಅದೇ ರಾಡ್ ತೆಗೆದು ಅವಳ ತಲೆಗೆ ಹೊಡೆದಿದ್ರಿಂದ ಆ ಹುಡುಗಿ ಸ್ಪಾಟ್ ನಲ್ಲೇ ಸತ್ತೋದ್ಲು. ನನಗೆ ಎಚ್ಚರಿಕೆಯಾಗಿ ಕೆಳಗಡೆ ಬಂದಾಗ ರಕ್ತ ಸುರಿದಿರೋದ್ ನೋಡಿ ಗಾಬರಿ ಆಯ್ತು. ನೋಡಿದ್ರೆ ಆ ಹುಡುಗಿ ಸತ್ತೋಗಿದ್ಲು. ದೇವ್ ನಡೆದ ಎಲ್ಲ ವಿಷಯನ ಹೇಳ್ದ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನನ್ ಕತೆ ಅಷ್ಟೇ ಅಂತ ಅಳ್ತಾ ಇದ್ದ. ಏನೇ ಇದ್ರು ಅವ್ನ್ ನನ್ ಫ್ರೆಂಡು, ಹೇಗಾದ್ರೂ ಕಾಪಾಡು ಅಂತ ಕಾಲ್ ಹಿಡ್ಕೊಂಡ. ಅದಕ್ಕೆ ಬಾಡಿನ ಕಾರ್ ಡಿಕ್ಕಿನಲ್ಲಿ ಹಾಕೋದಕ್ಕೆ ಹೆಲ್ಪ್ ಮಾಡ್ದೆ. ಆಮೇಲೆ ಅವನು ಬಾಡಿನ ತಗೊಂಡು ಡಿಸ್ಪೋಸ್ ಮಾಡೋದಕ್ಕೆ ಹೋದ. ಮತ್ತೆ ಒಂದಿನ ಕಾಲ್ ಮಾಡಿ ಇಂಪಾರ್ಟೆಂಟ್ ವಿಷಯ ಇದೆ ಮಾತಾಡ್ಬೇಕು ಬೇಗ ಬಾ ಅಂತ ಕರ್ಸ್ಕೊಂಡ.
ದಾಸಣ್ಣನ್ ಜೊತೆ ಡೀಲ್ ಮಾತಾಡಿದ್ದೀನಿ. ಆ ಸಿಐ ಸೀಸ್ ಮಾಡಿರೋ ಡ್ರಗ್ಸ್ ನ ನಾವು ಹೇಗಾದ್ರೂ ಕದ್ದು ಮತ್ತೆ ದಾಸಣ್ಣನ್ ಕೈ ಸೇರೋ ಹಾಗೆ ಮಾಡಿದ್ರೆ ನಾನು ಅವರ ಹತ್ರ ಇಸ್ಕೊಂಡಿರೋ 30 ಲಕ್ಷ ಸಾಲನ ಮನ್ನಾ ಮಾಡ್ತಾರಂತೆ. ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ದ. ಆಗ ನಾನು ಒಪ್ಪಿಲ್ಲ. ಇನ್ಮೇಲೆ ಈ ತರದ ಕೆಲ್ಸನೆಲ್ಲ ನಾನ್ ಮಾಡಲ್ಲ ಅಂದಾಗ ದೇವ್ ಒಂದು ವಿಡಿಯೋ ಕಳಿಸಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ದ. ಆ ದಿನ ಬಾಡಿನ ಸಾಗಿಸ್ತಾ ಇರುವಾಗ ನಾನ್ ಮಾತ್ರ ಕ್ಯಾಪ್ಚರ್ ಆಗೋ ತರ ವಿಡಿಯೋನ ರೆಕಾರ್ಡ್ ಮಾಡಿದ್ದ. ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಈ ವಿಡಿಯೋನ ಪೊಲೀಸ್ನವ್ರಿಗೆ ಕೊಟ್ಟು ನನ್ನ ಈ ಕೇಸ್ ನಲ್ಲಿ ಫಿಟ್ ಮಾಡ್ತೀನಿ ಅಂತ ಹೆದರ್ಸ್ದ. ದಾಸಣ್ಣನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನನ್ಗೆ ಬೇರೆ ದಾರಿ ಇಲ್ಲ. ನೀನ್ ನನ್ಗೆ ಹೆಲ್ಪ್ ಮಾಡ್ಲೇಬೇಕು ಅಂದಾಗ ಬೇರೆ ದಾರಿ ಇಲ್ದೆ ಸಿಐ ಸೀಸ್ ಮಾಡಿರೋ ಡ್ರಗ್ ನ ಕದಿಯೋದಕ್ಕೆ ಒಪ್ಕೊಂಡೆ ಅಂತ. ಇದನ್ ಕೇಳಿ ರಾಮ್ ಅವ್ರ ತಾಯಿಗೆ ಶಾಕ್ ಆಗುತ್ತೆ. ರಾಮ್ ಹತ್ರ ಇದ್ದ ಆ ವಿಡಿಯೋನ ಇವರು ಶ್ಯಾಮ್ಗೆ ತೋರಿಸ್ತಾರೆ. ನಿಮ್ ಮೊಮ್ಮಗಳ ಸಾವಿಗೆ ಕಾರಣ ದೇವ್. ನಾಳೆ ಯಾವ್ದೋ ಡ್ರಗ್ಸ್ ಕಳ್ತನ ಮಾಡೋ ಪ್ಲಾನ್ ಮಾಡಿದ್ದಾರಂತೆ. ಅವನು ದೇವ್ ಜೊತೆ ಫೋನಲ್ಲಿ ಮಾತಾಡ್ತಾ ಇರುವಾಗ ಕೇಳಿಸ್ಕೊಂಡೆ. ಹೇಗಾದ್ರೂ ನನ್ ಮಗನ ಕ್ಷಮಿಸಿ, ನೀವೇ ಅವನ್ನ ಕಾಪಾಡ್ಬೇಕು ಅಂತ. ಈಗ ಶ್ಯಾಮ್ ಬಾರ್ಬರಿಕ್ ತರನೇ ಯೋಚನೆ ಮಾಡ್ತಾರೆ. ಕಾಮನ್ ಆಗಿ ಬಾರ್ಬರಿಕ್ ಶತ್ರುಗಳನ್ನ ನಾಶ ಮಾಡೋಕೆ 3 ಬಾಣಗಳನ್ನ ಯೂಸ್ ಮಾಡ್ತಾನೆ. ಅದೇ ತರ ಶ್ಯಾಮ್ ಮೊದಲನೇ ಅಸ್ತ್ರವಾಗಿ ಕಾನ್ಸ್ಟೇಬಲ್ ಚಂದ್ರ ಅವ್ರನ್ನ ಬಳಸ್ಕೊಂಡಿದ್ದಾರೆ. 2ನೇ ಅಸ್ತ್ರ ರಾಮ್ ಅವ್ರ ತಾಯಿ. ಸತ್ಯ ತಿಳ್ಕೊಳ್ಳೋದಕ್ಕೆ ಇವ್ರನ್ನ ಯೂಸ್ ಮಾಡ್ಕೋತಾರೆ. 3ನೇ ಅಸ್ತ್ರ ಯಾರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಈ ಕಡೆ ರಾಮ್ ಸಿಐ ಸೀಸ್ ಮಾಡಿರೋ ಡ್ರಗ್ಸ್ ಕಳ್ತನ ಮಾಡೋಕೆ ಸಿಐ ಮನೆ ಸುತ್ತ ಫಿಕ್ಸ್ ಆಗಿರೋ ಸೆಕ್ಯೂರಿಟಿ ಸಿಸ್ಟಮ್ ನ ಹ್ಯಾಕ್ ಮಾಡ್ತಾನೆ. ಕಾರ್ನಲ್ಲಿರೋ ದೇವ್ ನೀನ್ ಹೇಳ್ದಾಗ್ಲೇ ನಾನು ಪೊಲೀಸ್ನವ್ರಿಗೆ ಕಾಲ್ ಮಾಡ್ತೀನಿ ಅಂದಾಗ ನಾನ್ ಕಾಲ್ ಮಾಡೋವರೆಗೂ ವೇಟ್ ಮಾಡು ಅಂತ. ರಾಮ್ ಸಿಸ್ಟಮ್ ನ ಹ್ಯಾಕ್ ಮಾಡಿದ್ರಿಂದ ಸಿಐ ಫೋನ್ಗೆ ಅಲರ್ಟ್ ಬರುತ್ತೆ. ಅದಕ್ಕೆ ಬೇಗ ಹೊರಟು ಮನೆ ಕಡೆ ಬರ್ತಾ ಇದ್ದಾರೆ. ಆಲ್ರೆಡಿ ಅವ್ರ ಕಾರ್ಗೆ GPS ನ ಫಿಕ್ಸ್ ಮಾಡಿರೋದ್ರಿಂದ ಸಿಐ ಮನೆ ಕಡೆ ಬರ್ತಾ ಇದ್ದಾರೆ ಅಂತ ದೇವ್ ರಾಮ್ಗೆ ಹೇಳ್ತಾನೆ. ಕೊನೆಗೂ ರಾಮ್ ಆ ಡ್ರಗ್ ಇದ್ದ ಬ್ಯಾಗ್ ನ ಕಂಡು ಹಿಡಿತಾನೆ. ಅಷ್ಟರಲ್ಲಿ ಸಿಐ ಮನೆ ಹತ್ರ ಬರ್ತಾರೆ. ಈ ವಿಷಯನ ದೇವ್ ರಾಮ್ಗೆ ಹೇಳ್ತಾನೆ. ರಾಮ್ ಹೇಳ್ತಾನೆ, ಸಿಕ್ತು, ನೀನು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡು ಅಂತ. ಡ್ರಗ್ಸ್ ತಗೊಂಡು ರಾಮ್ ಒಂದು ಕಡೆ ಹೈಡ್ ಆಗ್ತಾನೆ. ಸಿಐ ಬಂದು ಚೆಕ್ ಮಾಡಿದಾಗ ಕೇವಲ 2 ಪ್ಯಾಕೆಟ್ ಡ್ರಗ್ಸ್ ಮಾತ್ರ ಇದೆ. ಡ್ರಗ್ಸ್ ಇರೋ ಬ್ಯಾಗ್ ನ ಕೆಳಗಡೆ ನಿಂತಿರೋ ದೇವ್ ಕಡೆ ಎಸಿತಾನೆ. ಸೊ ಆಪರೇಷನ್ ಸಕ್ಸಸ್ ಆಗೋಯ್ತು. ಅಷ್ಟರಲ್ಲಿ ದೇವ್ ಪೊಲೀಸ್ಗೆ ಕಾಲ್ ಮಾಡಿದ್ರಿಂದ ಸಿಐ ರೆಡ್ ಹ್ಯಾಂಡ್ ಆಗಿ ಸಿಗಾಕೋತಾರೆ. ಸಿಐ ಏನ್ ಪ್ಲಾನ್ ಮಾಡಿದ್ರು, ದಾಸಣ್ಣನ್ ಕಡೆಯಿಂದ ಸೀಸ್ ಮಾಡಿದ್ದ ಡ್ರಗ್ಸ್ ಗಳನ್ನೆಲ್ಲ ಬಚ್ಚಿಟ್ಕೊಂಡು ನನ್ಗೆ ಕೇವಲ 1 kg ಸಿಕ್ಕಿದೆ ಅಂತ ಮೀಡಿಯಾಗೆ ಹೇಳಿಕೆ ಕೊಟ್ಟಿರ್ತಾರೆ. ಉಳಿದಿರೋ ಡ್ರಗ್ ನ ಮಾರಾಟ ಮಾಡಿ ದುಡ್ಡು ಹೊಡೆಯೋದೇ ಇವ್ರ ಪ್ಲಾನ್. ಆದ್ರೆ ರಾಮ್ ದೇವ್ ಸೇರ್ಕೊಂಡು ಅದನ್ನೆಲ್ಲ ಕದ್ದು ಬ್ಯಾಗ್ ಅಲ್ಲಿ 2 kg ಡ್ರಗ್ ನ ಮಾತ್ರ ಇಟ್ಟು ಪೊಲೀಸ್ನವ್ರಿಗೆ ಕಾಲ್ ಮಾಡಿರ್ತಾರೆ. ಸಿಐ ಜಾಸ್ತಿ ಡ್ರಗ್ ನ ಇಟ್ಕೊಂಡು ಮೀಡಿಯಾದವ್ರಿಗೆ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಅದೇ ತರ ಪೊಲೀಸ್ನವರು ಸ್ಪಾಟಿಗೆ ಬಂದಾಗ ಬ್ಯಾಗ್ ನಲ್ಲಿ 2 kg ಡ್ರಗ್ ಸಿಕ್ಕಿದೆ. ಇವ್ರ ಲೆಕ್ಕಾಚಾರ ಕೊಟ್ಟಿರೋದು 1 kg. ಸೊ ಸಿಐ ನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ದಾಸಣ್ಣನ್ ಮಾಲ್ ಸೇಫ್. ಇದ್ರಿಂದ ದಾಸಣ್ಣಂಗೆ ಫುಲ್ ಖುಷಿ. ಸೊ ದೇವ್ ಕೊಡೋಕೆ ಇರೋ 30 ಲಕ್ಷನ ಮನ್ನಾ ಮಾಡಿ ರಾಮ್ ಅಮೆರಿಕಾಗೆ ಹೋಗೋಕ್ ಬೇಕಾಗಿರೋ ದುಡ್ಡನ್ನ ದಾಸಣ್ಣನೇ ಕೊಡ್ತಾರೆ. ಕಟ್ ಮಾಡಿದ್ರೆ ಕಲ್ಲು ಕೋರೆನಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಗೋಣಿಚೀಲ ಬಿಚ್ ನೋಡಿದಾಗ ಶಾಕಿಂಗ್ಲಿ ಅದು ದೇವ್ನ ಡೆಡ್ ಬಾಡಿ. ವಿಷಯ ಗೊತ್ತಾಗಿ ಪೊಲೀಸ್ನವರು ಸ್ಪಾಟಿಗೆ ಬರ್ತಾರೆ. ನ್ಯೂಸ್ ನಲ್ಲಿ ದೇವ್ ಡೆತ್ ವಿಷಯನ ಹೇಳ್ತಿರೋದ್ನ ನೋಡಿ ರಾಮ್ಗೆ ಭಯ ಆಗುತ್ತೆ. ದೇವ್ ಸಾವಿನಿಂದ ಪದ್ಮ ಅವರಿಗೂ ಶಾಕ್ ಆಗುತ್ತೆ. ದೇವ್ನ ಕೊಂದವ್ರನ್ನ ನಾನ್ ಸುಮ್ನೆ ಬಿಡಲ್ಲ ಅಂತ. ಕಟ್ ಮಾಡಿದ್ರೆ ಯಾರೋ ರೌಡಿಗಳು ರಾಮ್ನ ಕಿಡ್ನಾಪ್ ಮಾಡಿ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ರಾಮ್ ಅವ್ರ ಮೇಲೆನೆ ಕೌಂಟರ್ ಅಟ್ಯಾಕ್ ಮಾಡ್ತಾನೆ. ಟ್ವಿಸ್ಟ್ ಏನಂದ್ರೆ ರಾಮ್ನ ಕಿಡ್ನಾಪ್ ಮಾಡಿಸಿರೋದು ದಾಸಣ್ಣ. ದಾಸಣ್ಣಂಗೂ ಚಾರ್ಜ್ ಮಾಡಿ ಯಾಕೆ ಕಿಡ್ನಾಪ್ ಮಾಡಿಸ್ತೆ ಅಂತ ಕೇಳಿದಾಗ ನೀವು ಸಿಐ ಮನೆಯಿಂದ ಕಳ್ತನ ಮಾಡಿದ್ದ ಬ್ಯಾಗ್ ನಲ್ಲಿ ಡ್ರಗ್ಸ್ ಬದಲು ಮೈದಾ ಪುಡಿ ಇತ್ತು. ಒರಿಜಿನಲ್ ಡ್ರಗ್ ನ ನೀವಿಬ್ರು ಇಟ್ಕೊಂಡು ನನಗೆ ಮೋಸ ಮಾಡಿದ್ದೀರಾ ಅಂತ ಕಿಡ್ನಾಪ್ ಮಾಡಿಸ್ದೆ. ಹಾಗಾದ್ರೆ ಒರಿಜಿನಲ್ ಡ್ರಗ್ ಹೇಗ್ ಮಿಸ್ ಆಯ್ತು ಅಂತ ರಾಮ್ ಯೋಚನೆ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಸ್ಪಾಟಿಗೆ ಬಂದ ಕಾನ್ಸ್ಟೇಬಲ್ ಚಂದ್ರ ಡ್ರಗ್ ಹೇಗೆ ಮೈದಾ ಪುಡಿಯಾಗಿ ಬದಲಾಯ್ತು ಅಂತ ಗಾಬರಿ ಆಗ್ತಿದ್ಯಾ? ಆ ಬ್ಯಾಗ್ ನಲ್ಲಿ ಮೈದಾ ಪುಡಿ ಇಟ್ಟು ಒರಿಜಿನಲ್ ಡ್ರಗ್ ನ ತೆಗ್ದಿದ್ದು ನಿಮ್ ತಾಯಿನೇ ಅಂತ. ಇದನ್ ಕೇಳಿ ರಾಮ್ಗೆ ಗಾಬರಿ ಆಗುತ್ತೆ. ಏನಾಗಿದೆ ಅಂದ್ರೆ ಆ ದಿನ ರಾಮ್ ಡ್ರಗ್ಸ್ ಇದ್ದ ಬ್ಯಾಗ್ ನ ಕೆಳಗಡೆ ಬಿಸಾಡಿರ್ತಾನೆ ಅಲ್ವಾ, ಅದನ್ನ ತಗೊಂಡು ದೇವ್ ಮಾತ್ರ ಕಾರ್ನಲ್ಲಿ ಹೋಗ್ತಾ ಇರುವಾಗ ರಾಮ್ ಅವ್ರ ತಾಯಿ ಲಿಫ್ಟ್ ಕೇಳೋ ನೆಪದಲ್ಲಿ ಕಾರ್ ನಿಲ್ಸಿ ಹೋಗೋ ದಾರಿನಲ್ಲಿ ನನ್ಗೆ ಕೆಲವು ಮೆಡಿಸಿನ್ಸ್ ಬೇಕು, ನೀನೋಗಿ ತಗೊಂಡ್ ಬಾ ಅಂತ ದೇವ್ನ ಕಳ್ಸಿ ಆ ಗ್ಯಾಪ್ ನಲ್ಲಿ ಡ್ರಗ್ಸ್ ನೆಲ್ಲ ಇವ್ರ ಬ್ಯಾಗ್ಗೆ ಹಾಕೊಂಡು ಮೈದಾ ಪುಡಿ ತುಂಬಿದ ಪ್ಯಾಕೆಟ್ ಗಳನ್ನ ದೇವ್ ತಂದಿದ್ದ ಬ್ಯಾಗ್ ಒಳಗಡೆ ತುಂಬಿರ್ತಾರೆ. ಆ ಪ್ಲಾನ್ ಮಾಡಿದ್ದು ನಾನು ಹಾಗೂ ಶ್ಯಾಮ್. ಡ್ರಗ್ಸ್ ಬದಲು ಮೈದಾ ಇರೋದು ಗೊತ್ತಾದ್ರೆ ದಾಸಣ್ಣ ನಿಮ್ ಕತೆ ಮುಗಿಸ್ತಾನೆ ಅಂತ ಅನ್ಕೊಂಡ್ವಿ. ಆದ್ರೆ ನೀನು ದಾಸಣ್ಣನ್ ಕಡೆಯವ್ರಿಗೆ ಚಾರ್ಜ್ ಮಾಡಿ ಎಸ್ಕೇಪ್ ಆಗ್ಬಿಟ್ಟೆ. ಹೇ ನೀನ್ ಯಾರು? ಅದಕ್ಕೂ ಮುಂಚೆ ನಿನ್ಗೊಂದು ವಿಷಯ ಗೊತ್ತಾಗ್ಬೇಕು. ಶ್ಯಾಮ್ ನಿಧಿನ ಹೇಗೆಲ್ಲ ಸಾಕಿದ್ರು ಅಂತ ಹೇಳ್ತಾನೆ. ಈಗ ಒಂದು ಟ್ವಿಸ್ಟ್. ಆ ದಿನ ದೇವ್ ಇವನಿಗೆ ಡ್ರಗ್ಸ್ ಮಿಕ್ಸ್ ಆಗಿರೋ ಬಿಯರ್ ಕುಡಿಸಿ ಮಲಗಿಸಿದ್ದಾಗ ಸ್ವಲ್ಪ ಹೊತ್ತಾದ್ಮೇಲೆ ರಾಮ್ಗೆ ಎಚ್ಚರಿಕೆ ಆಗಿದೆ. ದೇವ್ ಕಿಡ್ನಾಪ್ ಮಾಡಿ ಕಟ್ಟಾಕಿದ್ದ ನಿಧಿ ಕಿರ್ಚಾಡ್ತಾ ಇರೋ ಶಬ್ದ ಕೇಳಿ ಕೆಳಗಡೆ ಬರ್ತಾನೆ. ದೇವ್ ಆಲ್ರೆಡಿ ನಿದ್ದೆಗ್ ಜಾರಿದ್ದ. ರಾಮ್ ಕೆಳಗಡೆ ಬಂದಾಗ ಕಟ್ ಬಿಡಿಸ್ಕೊಂಡಿದ್ದ ನಿಧಿ
ರಾಮ್ ಮೇಲೆ ಅಟ್ಯಾಕ್ ಮಾಡಿದ್ದಾಳೆ. ಆಲ್ರೆಡಿ ಡ್ರಗ್ಸ್ ಮತ್ತಲ್ಲಿದ್ದ ರಾಮ್ ನಿಧಿನ ಅಬ್ಯೂಸ್ ಮಾಡಿದ್ದಾನೆ. ಸರಿ, ಇದೆಲ್ಲ ಹೇಗೆ ಇವ್ರಿಗೆ ಗೊತ್ತಾಯ್ತು ಅಂತ ನೋಡೋದಾದ್ರೆ, ಇವನ್ ಹೇಳಿರೋ ಕತೆ ಪ್ರಕಾರ ದೇವ್ ನಿಧಿನ ಅಬ್ಯೂಸ್ ಮಾಡಿದಾಗ ಅವಳು ಅಟ್ಯಾಕ್ ಮಾಡಿದ್ರಿಂದ ಅವನ ಎದೆಗೆ ಗಾಯ ಆಗಿತ್ತು ಅಲ್ವಾ, ಮತ್ತೆ ಹೇಗೆ ಇವನಿಗೂ ಗಾಯ ಆಗೋದಕ್ ಸಾಧ್ಯ? ರಾಮ್ ತಾಯಿ ತೋರಿಸಿದ್ದ ವಿಡಿಯೋನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ರಾಮ್ ಎದೆಗೆ ಗಾಯ ಆಗಿ ರಕ್ತ ಸುರಿತಾ ಇರೋದ್ನ ಶ್ಯಾಮ್ ನೋಟಿಸ್ ಮಾಡಿರ್ತಾರೆ. ಆಗ್ಲೇ ಇವ್ರಿಗೆ ಗೊತ್ತಾಗಿದೆ ರಾಮ್ ಅವ್ರ ತಾಯಿಗೆ ಹೇಳಿರೋದೆಲ್ಲ ಸುಳ್ಳು, ನಿಧಿನ ಅಬ್ಯೂಸ್ ಮಾಡಿರೋದು ಇವನೇ ಅಂತ. ಆ ದಿನ ನಿಧಿ ಇವನ್ ಎದೆಗ್ ಚುಚ್ಚಿ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಅದೇ ರಾಡ್ ಇಂದ ಅವಳ ತಲೆಗೆ ಹೊಡೆದು ಸಾಯಿಸಿರ್ತಾನೆ. ಬಾಡಿನ ಸಾಕ್ಸುವಾಗ ದೇವ್ ಗೊತ್ತಿಲ್ಲದೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಆಮೇಲೆ ಅದೇ ವಿಡಿಯೋನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರ್ತಾನೆ. ಸಿಐ ಮನೇಲಿರೋ ದಾಸಣ್ಣನ್ ಡ್ರಗ್ ನ ಕಳ್ತನ ಮಾಡೋಕೆ ಒಪ್ಪಿಲ್ಲ ಅಂದ್ರೆ ಈ ವಿಡಿಯೋನ ಪೊಲೀಸ್ನವ್ರಿಗೆ ಕೊಡ್ತೀನಿ ಅಂತ. ಇವನಿಗೂ ಅಮೆರಿಕಾಗೆ ಹೋಗೋದಕ್ಕೆ ದುಡ್ಡು ಬೇಕಿತ್ತು, ಅದಕ್ಕೇನೆ ಒಪ್ಕೊಂಡಿರ್ತಾನೆ. ಹಾಗೇನೆ ದಾಸಣ್ಣನ್ ಬ್ರೈನ್ ವಾಶ್ ಮಾಡಿ ದೇವ್ ಇರೋವರೆಗೂ ಸುಮ್ನೆ ನಿಮ್ನೆ ಆಮರ್ಸಿ ದುಡ್ಡು ಕಿತ್ಕೋತಾ ಇರ್ತಾನೆ. ಬದ್ಲಾಗಿ ಅವನ್ ಕತೆನ ಮುಗಿಸ್ಬಿಟ್ರೆ ಅವ್ರ ಅತ್ತೆ ಪದ್ಮ ಹೆದ್ರು ಬಿಡ್ತಾರೆ. ಆಮೇಲೆ ಬರ್ಕತ್ಪುರನಲ್ಲಿ ನಿಮ್ ದಂಧೆನ ನಡ್ಸ್ಬೋದು ಅಂದಾಗ ದಾಸಣ್ಣ ಗನ್ ಕೊಟ್ಟು ಶೂಟ್ ಮಾಡೋದಕ್ಕೆ ಹೇಳಿರ್ತಾರೆ. ನನಗೆ ವಿಡಿಯೋ ಶೂಟ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಅಲ್ವಾ, ನೀನ್ ಸತ್ರೆ ನನ್ ರೂಟ್ ಕ್ಲಿಯರ್ ಆಗುತ್ತೆ ಅಂತ ರಾಮ್ ದೇವ್ಗೆ ಶೂಟ್ ಮಾಡಿ ಬಾಡಿನ ಕಲ್ಕೋರೆಗೆ ಬಿಸಾಡಿರ್ತಾನೆ. ಸೊ ಇಷ್ಟು ವಿಷಯನ ರಾಮ್ಗೆ ಹೇಳಿ ಇಷ್ಟಕ್ಕೇನೆ ನಿನ್ ರೂಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋಬೇಡ, ಶ್ಯಾಮ್ ಒಬ್ರು ಸೈಕಿಯಾಟ್ರಿಸ್ಟ್, ಅವರಿಂದ ನೀನು ತಪ್ಸ್ಕೊಳ್ಳೋದು ತುಂಬಾನೇ ಕಷ್ಟ ಅಂತ. ಕಟ್ ಮಾಡಿದ್ರೆ ಚೈಲ್ಡ್ಹುಡ್ ಟ್ರಾಮಾ ಇಂದ ಸಫರ್ ಆಗ್ತಿರೋ ಸತ್ಯಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಇದೇ ಡಾಕ್ಟರ್ ಶ್ಯಾಮ್. ಇವಳು ಮೊದ್ಲೇ ಅವಳಿಗಿರೋ ಸಮಸ್ಯೆನ ಹೇಳಿ ತುಂಬಾ ದಿನಗಳಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ. ಹೇಗಾದ್ರೂ ಇವ್ರ ಕಣ್ ತಪ್ಸಿ ದೇಶ ಬಿಟ್ಟು ಹೋಗ್ಬೇಕು ಅಂತ ರಾಮ್ ಸತ್ಯ ಮನೆಗ್ ಬಂದಾಗ ಅವನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಡಾಕ್ಟರ್ ಶ್ಯಾಮ್ ಅವ್ರೆ ಸತ್ಯಗೆ ಇಷ್ಟು ದಿನ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅನ್ನೋದು ಈಗ ಅಷ್ಟೇ ಇವನಿಗೆ ಗೊತ್ತಾಗಿದೆ. ನೀವಿಬ್ರು ಚೆನ್ನಾಗಿರಿ, ಈಗ ನಿನ್ ಲವರ್ ಕ್ಯೂರ್ ಆಗಿದ್ದಾಳೆ ಅಂತ ಶ್ಯಾಮ್ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಈಗ ರಾಮ್ ಡಾಕ್ಟರ್ ಶ್ಯಾಮ್ ಅವ್ರ ಮೊಮ್ಮಗಳು ನಿಧಿಗೆ ಅಬ್ಯೂಸ್ ಮಾಡಿದ್ದು ನಾನೇ, ಇನ್ಮೇಲೆ ಈ ಸತ್ಯನ ನಿನ್ನಿಂದ ಮುಚ್ಚಿಟ್ಟು ಬದುಕೋದಕ್ಕೆ ನನ್ನಿಂದ ಆಗಲ್ಲ, ಏನೋ ಮತ್ತಲ್ಲಿ ಹೀಗೆಲ್ಲ ಮಾಡ್ಬಿಟ್ಟೆ ಅಂತ. ಆಕ್ಚುಲಿ ಮೊದ್ಲೇ ಈ ವಿಷಯನ ಶ್ಯಾಮ್ ಇಂಡೈರೆಕ್ಟ್ ಆಗಿ ಸತ್ಯಗೆ ಹೇಳಿ ಒಂದು ಬಾಕ್ಸ್ ನ ಕೊಟ್ಟಿರ್ತಾರೆ. ಈಗ ರಾಮ್ ಹೇಳಿದ್ನ ಕೇಳಿ ಚಿಕ್ಕ ವಯಸ್ಸಿನಲ್ಲಿ ಇವ್ರ ಅಂಕಲ್ ಇವಳನ್ನ ಅಬ್ಯೂಸ್ ಮಾಡಿದ್ದು ನೆನಪಾಗಿ ರಾಮಿಂದ ನಿಧಿಗೂ ನನಗೆ ಬಂದ ಪರಿಸ್ಥಿತಿನೇ ಬಂದಿದೆ ಅಂತ ಗೊತ್ತಾದ್ಮೇಲೆ ಸತ್ಯ ರಾಮ್ಗೆ ಶೂಟ್ ಮಾಡ್ತಾಳೆ. ಸರಿ, ಇವಳಿಗೆ ಗನ್ ಹೇಗೆ ಸಿಕ್ತು ಅಂತ ನೋಡೋದಾದ್ರೆ ಶ್ಯಾಮ್ ಇವಳಿಗೆ ಟ್ರೀಟ್ಮೆಂಟ್ ಕೊಡುವಾಗ ಚಿಕ್ಕ ವಯಸ್ಸಿನಲ್ಲಿ ನಿನ್ಗೆ ಯಾವ ರೀತಿ ಸಮಸ್ಯೆ ಆಗಿದೆಯೋ ಅದೇ ತರ ನನ್ ಮೊಮ್ಮಗಳಿಗೂ ತೊಂದರೆ ಆಗಿದೆ, ನಿಮ್ ಅಂಕಲ್ ತರದ ವ್ಯಕ್ತಿ ಮತ್ತೆ ನಿನ್ ಕಣ್ಮುಂದೆ ಬಂದ್ರೆ ಅಂತ ಅವ್ರನ್ನ ನಾಶ ಮಾಡೋಕ್ ಬೇಕಾದ ಅಸ್ತ್ರ ಈ ಬಾಕ್ಸ್ ನಲ್ಲಿ ಇದೆ ಅಂತ ಹೇಳಿರ್ತಾರೆ. ಸೊ ಈಗ ರಾಮ್ ಸತ್ಯ ಹೇಳ್ದಾಗ ಇವನು ಕೂಡ ನಮ್ಮ ಅಂಕಲ್ ತರದ ವ್ಯಕ್ತಿನೇ ಅಂತ ಗೊತ್ತಾಗಿ ಶೂಟ್ ಮಾಡಿರ್ತಾಳೆ. ಶ್ಯಾಮ್ ಬಳಸಿರೋ ಮೂರನೇ ಅಸ್ತ್ರ ಈ ಸತ್ಯನೇ. ಹಾಗೇನೆ ದೇವ್ ರಾಮ್ ಇಬ್ರು ಇಲ್ಲಿಗಲ್ ಆಗಿ ಡ್ರಗ್ಸ್ ದಂಧೆ ಮಾಡ್ತಿದ್ರು. ರಾಮ್ ನಿಧಿನ ಅಬ್ಯೂಸ್ ಮಾಡಿರೋ ವಿಷಯನ ಪದ್ಮಗೆ ಶ್ಯಾಮ್ ಅವರೇ ಹೇಳಿರ್ತಾರೆ. ಸೊ ಈಗ ಸತ್ಯ ರಾಮ್ಗೆ ಶೂಟ್ ಮಾಡಿರೋ ಕೇಸಿಂದ ಸತ್ಯನ ಪದ್ಮ ಸೇವ್ ಮಾಡ್ತಾರೆ. ಕಟ್ ಮಾಡಿದ್ರೆ ಶಾಕಿಂಗ್ಲಿ ನಿಧಿ ಸತ್ತಿಲ್ಲ. ಈ ವಿಷಯ ಗೊತ್ತಾಗಿ ಚಂದ್ರಂಗೆ ಗಾಬರಿ ಆಗುತ್ತೆ. ಆ ದಿನ ದೇವ್ ನಿಧಿ ಬಾಡಿನ ಎತ್ಕೊಂಡು ಬಂದಾಗ ಅವಳು ಇನ್ನೂ ಉಸಿರಾಡ್ತಾ ಇದ್ಲು. ಆಗ ಸ್ಮಶಾನ ಕಾಯೋನು ಪ್ಲಾನ್ ಮಾಡಿ ಈಗ ನಿಧಿನ ಸುಟ್ಟಿಲ್ಲ ಅಂದ್ರೆ ದೇವ್ ನನಗೆ ಶೂಟ್ ಮಾಡ್ತಾನೆ ಅಂತ ಹೆದ್ರಿ ಫಸ್ಟ್ ಫ್ಯೂಸ್ ಆಗಿದೆ ಅಂತ ದೇವ್ನ ಡಿಸ್ಟ್ರಾಕ್ಟ್ ಮಾಡಿ ಪಕ್ಕದಲ್ಲೇ ಸತ್ ಬಿದ್ದಿದ್ದ ಭಿಕ್ಷುಕನ್ ಬಾಡಿನ ತಂದು ನಿಧಿ ಬದಲು ಆ ಬಾಡಿನ ಸುಟ್ಟು ಹಾಕಿರ್ತಾನೆ. ಆಮೇಲೆ ಸ್ಪಾಟಿಗೆ ಬಂದಾಗ ನಿಧಿ ಬಾಡಿನ ಸುಡ್ತಾ ಇರೋದು ಅನ್ಕೊಂಡು ಚಂದ್ರ ಅನ್ಕಾನ್ಶಿಯಸ್ ಆದಾಗ ಈ ಗ್ಯಾಪ್ ನಲ್ಲಿ ನಿಧಿ ಬದುಕಿರೋ ವಿಷಯನ ಸ್ಮಶಾನ ಕಾಯೋ ವ್ಯಕ್ತಿ ಶ್ಯಾಮ್ಗೆ ಹೇಳಿರ್ತಾನೆ. ಆಮೇಲೆ ನಿಧಿಗೆ ಸೀಕ್ರೆಟ್ ಆಗಿ ಟ್ರೀಟ್ಮೆಂಟ್ ಕೊಡಿಸಿ ಅವಳು ಈ ಪರಿಸ್ಥಿತಿ ಕಾರಣ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಶ್ಯಾಮ್ ಈ ಎಲ್ಲಾ ಪ್ಲಾನ್ ನ ಮಾಡಿರ್ತಾರೆ. ಈಗ ಸದ್ಯಕ್ಕೆ ನಿಧಿ ಕೋಮನಲ್ಲಿ ಇದ್ದಾಳೆ. ಕೆಲವು ದಿನಗಳ ನಂತರ ನಿಧಿ ಕೋಮೆಯಿಂದ ಹೊರಗಡೆ ಬಂದು ಶ್ಯಾಮ್ನ ನೋಡಿ ಬಾರ್ಬರಿಕ್ ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಪದ್ಮ ದೇವ್ ಸಾವಿಗೆ ಕಾರಣ ಆಗಿರೋದು ದಾಸಣ್ಣನೇ ಅಂತ ಗೊತ್ತಾದ್ಮೇಲೆ ದಾಸಣ್ಣ ಸೇರಿದಂತೆ ಅವ್ರ ಕಡೆಯವ್ರಿಗೆಲ್ಲ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.